ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಂ ಈಶ್ವರಂ ಆನಂದಮಾಧವಂ. ಹರೇ ಕೃಷ್ಣ. ದಂಡವತ್ ಪ್ರಣಾಮ ಎಲ್ರಿಗೂ. ಇವತ್ತು 7ನೇ ಅಧ್ಯಾಯದ ಫಸ್ಟ್ 3 ಶ್ಲೋಕವನ್ನ ಗಮನಿಸಿದ್ದೇವೆ. 3 ಶ್ಲೋಕ ಅಲ್ವಾ? ಅಲ್ಲ, 2 ಶ್ಲೋಕವನ್ನ ಗಮನಿಸಿದ್ದೇವೆ. ಇವತ್ತು 3ನೇ ಶ್ಲೋಕವನ್ನ ನೋಡೋಣ. ಮೊದಲನೇ ಶ್ಲೋಕ, ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಾ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತತ್ ಶೃಣು. ಅದರ ಅರ್ಥ ಏನು ಅಂತ ಹೇಳಿದ್ರೆ, ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಪಾರ್ಥ, ನನ್ನಲ್ಲಿ ಆಸಕ್ತವಾದ ಮನಸ್ಸಿನಿಂದ ನನ್ನ ಒಳಗೊಂಡ ಸಂಪೂರ್ಣ ಪ್ರಜ್ಞೆಯಲ್ಲಿ ಯೋಗಾಭ್ಯಾಸವನ್ನು ಮಾಡುವುದರಿಂದ ನೀನು ನನ್ನನ್ನು ಸಂಪೂರ್ಣವಾಗಿ ಸಂಶಯವಿಲ್ಲದಂತೆಯೂ ತಿಳಿದುಕೊಳ್ಳಬಹುದು. ಅದು ಹೇಗೆ ಎನ್ನುವುದನ್ನು ಕೇಳು ಅಂತ ಹೇಳಿ ಭಗವಂತ ಹೇಳುವಾಗ, ನೆಕ್ಸ್ಟ್ ಶ್ಲೋಕದಲ್ಲಿ ಭಗವಂತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡೋಣ. ಜ್ಞಾನಂ ತೇಹಂ, ಅಂದ್ರೆ ಕೇಳು ಅಂತ ಹೇಳಿದ್ರೆ ಹೇಗೆ ಭಕ್ತಿ ಮಾಡುದು ಕೇಳು ಅಂತ ಹೇಳಿ ಈ ವಿಚಾರವನ್ನು ಹೇಳ್ತಿದ್ದಾರೆ ಭಗವಂತ. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯತ್ ಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಈಗ ನಾನು ನಿನಗೆ ಇಂದ್ರಿಯ ಗೋಚರವಾದ ಜ್ಞಾನವನ್ನು, ಆಧ್ಯಾತ್ಮಿಕ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದುಕೊಂಡ ಮೇಲೆ ನೀನು ತಿಳಿದುಕೊಳ್ಳಬೇಕಾದದ್ದು ಏನೂ ಇರುವುದಿಲ್ಲ. ಇದಾದ್ಮೇಲೆ ಭಗವಂತ ಈ ಅಧ್ಯಾಯದಲ್ಲಿ ಇಂದ್ರಿಯ ಗೋಚರವಾದ ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನ ಎರಡನ್ನು ಭಗವಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅರ್ಜುನ ಮುಖೇನ ನಮ್ಗೆಲ್ರಿಗೂ ಸಿಗ್ತಾ ಇದೆ. ಶ್ರೀಲ ಪ್ರಭುಪಾದರ ಅದ್ಭುತವಾದಂತಹ ಅನುವಾದ ಮತ್ತು ಭಾವಾರ್ಥ. ಆ ಭಾವಾರ್ಥದ ಮುಖೇನ ನಮಗೆ ಸಂಪೂರ್ಣವಾಗಿ ಅರ್ಥ ಆಗತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ಸಂಪೂರ್ಣ ಶ್ರೀಲ ಪ್ರಭುಪಾದರಲ್ಲಿ ನಂಬಿಕೆ ಅಂತ ಹೇಳುವಂಥದ್ದು ಮುಖ್ಯ. ಇವತ್ತು ಶ್ರೀಲ ಪ್ರಭುಪಾದರದ್ದು, ಆಮೇಲೆ ಇನ್ನೊಬ್ರು ಯಾರದ್ದು. ನನಗೆ ಫಸ್ಟ್ ಬರುವಾಗ ಇದು ಹೇಳಬಾರದು ಆದ್ರೂ ಹೇಳ್ತೇನೆ. ಫಸ್ಟ್ ಬರುವಾಗ ಯಾವುದೋ ಬೇರೆ ಪಂಥದ ಭಕ್ತರು ಒಬ್ರು ಸಿಕ್ಕಿದ್ರು. ಅವ್ರು ಹೇಳಿದ್ರು ನನಗೆ, ನೀವು ಅದನ್ನು ಓದಿ ಏನು ಪ್ರಯೋಜನ ಇಲ್ಲ, ಯಾಕೆಂತ ಹೇಳಿದ್ರೆ ಅದಕ್ಕಿಂತ ಬೆಟರ್ ಇನ್ನೂ ಡೀಪ್ ಆಗಿರೋದು ನನ್ನ ಹತ್ರ ಇದೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯ್ತು, ಇದೇನಪ್ಪ ಇನ್ನು ಡೀಪ್ ಆಗಿರುವುದು ಏನಿದೆ ಅಂತ ಹೇಳಿ. ಇದೇ ನನಗೆ ಅರ್ಥ ಆಗ್ತಿಲ್ಲ, ಇನ್ನು ಏನು ಡೀಪು ಅಂತ ಹೇಳಿ ನನಗೆ ಆಶ್ಚರ್ಯ ಆಯ್ತು. ಏನೇ ಇರಲಿ, ಆ ತರವು ನಮ್ಮ ಮನಸ್ಸು ಹೋಗ್ತದೆ ಅಂತ ಹೇಳಿ. ಅಂದ್ರೆ ನಮ್ಮ ಆಚಾರ್ಯರನ್ನ, ಯಾರೇ ಆಗಿರ್ಲಿ, ನಾನು ಅವರನ್ನು ಇವರನ್ನು ಕಂಪೇರ್ ಮಾಡೋ ವಿಚಾರ ಅಲ್ಲ. ಆಚಾರ್ಯರನ್ನ ಯಾವತ್ತೂ ಕೂಡ ನಾವು ಸಂಶಯ ಪಡಬಾರದು. ಯಾಕಂದ್ರೆ ಸಂಶಯ ಇದ್ರೆ ಇದರಲ್ಲಿ ಅರ್ಥ ಇಲ್ಲ ಓದುದ್ರಲ್ಲಿ. ಸಂಶಯ ಇಟ್ಟುಕೊಂಡು ಓದಿದ್ರೆ ಏನು ಅರ್ಥ ಅದರಲ್ಲಿ? ಫಸ್ಟಿಗೆ ನಾವು ಶಾಲೆಗೆ ಸೇರಿಸುವಾಗ ಮಕ್ಕಳನ್ನ ಸಂಶಯ ಇಲ್ಲದೆ ಸೇರಿಸ್ತೇವೆ. ಅವನು ಅಲ್ಲಿಗೆ ಹೊರಗೆ ಬರುವಾಗ ಡಿಗ್ರಿ ತಗೊಂಡ್ ಬರ್ತಾನೆ ಅಂತೇಳಿ. ಡಿಗ್ರಿ ಸಿಗ್ತದಾ ಇಲ್ವಾ ಸಂಶಯ ಇದ್ರೆ, ಆ ಕಾಲೇಜಲ್ಲಿ ಡಿಗ್ರಿ ಉಂಟಾ ಇಲ್ವಾ ಸಂಶಯ ಇದ್ರೆ, ಅಥವಾ ಸರ್ಟಿಫಿಕೇಟ್ ಕೊಡ್ತಾರಾ ಇಲ್ವಾ, ಅವರಿಗೆ ಅಫಿಲಿಯೇಷನ್ ಇದೆಯಾ ಇಲ್ವಾ, ಇಷ್ಟೆಲ್ಲ ಸಂಶಯ ಇದ್ರೆ ಕಳಿಸ್ಲಿಕ್ಕೆ ಆಗ್ತದ? ಫಸ್ಟ್ ನಾವು ನೋಡುದು ಅದು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿದೆಯಾ, ಸರ್ಟಿಫಿಕೇಟ್ ಸಿಗ್ತದ, ಓದುದು ಬಿಡುದು ಮತ್ತಿನ ವಿಚಾರ. ಫಸ್ಟ್ ಆ ಶ್ರದ್ಧೆ ಬೆಳೆಸ್ಕೊಳ್ತೇವೆ ನಾವು. ಅದೇ ರೀತಿಯಲ್ಲಿ ಈ ಪರಂಪರೆಯನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ನಾವು ಈಗಾಗಲೇ ಮಾಡ್ಕೊಂಡಿದ್ದೇವೆ. 4ನೇ ಅಧ್ಯಾಯದಲ್ಲಿ ಈ ಪರಂಪರೆ ಏನು ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಸಂಪೂರ್ಣವಾಗಿ ಪರಂಪರೆಯ ಪ್ರತಿಯೊಬ್ಬರು ಆಚಾರ್ಯರ ವಿಚಾರಗಳನ್ನ ನಾವು ಒಂದು 5-6 ದಿವಸ ಚೆನ್ನಾಗಿ ಅವರ ಹೆಸರುಗಳನ್ನು ಓದಿದ್ದೇವೆ. ಆದ ಕಾರಣ ಇದರಲ್ಲಿ ಏನು ಸಂಶಯ ಇಲ್ಲ. ಆ ಸರಿಯಾದ ಪದ್ಧತಿಯಲ್ಲಿ ಗುರುಮುಖೇಣ ಸಿಗುವಂತ ಈ ಜ್ಞಾನವನ್ನ ನಮಗೆ ಶ್ರೀಲ ಪ್ರಭುಪಾದರು ಕೊಡುವಾಗ ನಮಗೆ ಖಂಡಿತವಾಗಿ ಅರ್ಥ ಆಗುತ್ತೆ. ಆದ್ರೆ ನಮಗೆ ಮನಸ್ಸು ಓಪನ್ ಮೈಂಡೆಡ್ ಬೇಕು. ನಾನು ಇದು ಅಂತ ಹೇಳಿ ಓದಿದ್ರೆ ಅರ್ಥ ಆಗೋದು ಕಷ್ಟ. ನಾನು ಆತ್ಮ, ಹೃದಯ, ನನ್ನಲ್ಲಿ ಇರುವಂತದ್ದು, ಹೃದಯದಲ್ಲಿ ಇರುವಂತದ್ದು ಆತ್ಮ, ನಾನು ಆತ್ಮ ಅಂತ ಹೇಳುದನ್ನ ಈಗಾಗಲೇ ಭಗವಂತ ನಮ್ಗೆ ತಿಳಿಸಿಕೊಟ್ಟ ಕಾರಣ ಆ ಮನೋಭಾವದಲ್ಲಿ ನಾವು ಇದನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ನಮ್ಮ ಮನೆ ಇದು, ನಾನು ಬೆಂಗಳೂರಲ್ಲಿ ಇರುದು, ಅದು ಇದೆಲ್ಲ ಬೇಡ ನಮ್ಗೆ. ನಾವೀಗ ಏನ್ ಬೇಕು, ನಾನು ಭಗವಂತನ ದಾಸ. ಆಮೇಲೆ ಭಗವಂತನ ದಾಸ ಆದ ಕಾರಣ ಅರ್ಜುನ ಕೂಡ ದಾಸ. ಅರ್ಜುನನಿಗೆ ಏನು ಹೇಳಿದ್ದಾರೆ ಅದು ನನಗೂ ಅನ್ವಯವಾಗ್ತದೆ. ಅದು ನನಗೆ ಅನ್ವಯ ಆಗುವ ಕಾರಣ ನಾನು ಅದನ್ನ ಇನ್ನೂ ಸೀರಿಯಸ್ ಆಗಿ ತುಂಬಾ ಶ್ರದ್ಧೆಯಿಂದ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಮುಂದೆ ಹೋಗೋಣ. ಅನುವಾದ. ಪದ ಅರ್ಥ ನೋಡುವ. ಮನುಷ್ಯಾಣಾಂ ಇದನ್ನು ಓದ್ಲೇ ಇಲ್ಲ ನಾನು, ಕ್ಷಮಿಸಿ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ ಯತತಿ ಸಿದ್ಧಯೇ
ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಅದ್ಭುತವಾದ ನೇರ ಅರ್ಥ ಆಗುವಂತ ಶ್ಲೋಕ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಯಾರಾದ್ರೂ ಪ್ರಯತ್ನ ಪಡ್ತೀರಾ ಏನ್ ಅರ್ಥ ಅಂತ ಹೇಳಲಿಕ್ಕೆ? ನೇರ ಅರ್ಥ ಆಗತ್ತೆ ಇದು ಅಲ್ವಾ? ಸುಲಭವಾಗಿ ಕನ್ನಡ ಬಲ್ಲವರಿಗೆ ಸಂಸ್ಕೃತ ಇದು ಸುಲಭವಾಗಿ ಅರ್ಥ ಆಗುತ್ತೆ. ಯಾರಾದ್ರೂ ಟ್ರೈ ಮಾಡ್ತೀರಾ ಬೇಗನೆ? ಮನುಷ್ಯಾಣಾಂ ಸಹಸ್ರೇಷು ಇಲ್ಲೇ ಇದೆ ಅರ್ಥ, ಆದ್ರೂ ಕೂಡ ನಿಮ್ಮ ಮನಸ್ಸಿಗೆ ಏನು ಇದರ ಒಂದು ತಾತ್ಪರ್ಯ, ಅರ್ಥ ಏನು ಅಂತ ಹೇಳ್ಬೋದಾ? ತಪ್ಪಾದ್ರೂ ಪರವಾಗಿ, ಏನಕ್ಕೂ ಮುಂದೆ ಓದ್ಲಿಕ್ಕಿದ್ದೀವಿ, ತಪ್ಪಾದ್ರೆ ಏನ್ ತೊಂದ್ರೆ ಇಲ್ಲ. ಪ್ರಭುಜಿ ಅನೇಕ ಜನ್ಮಗಳು ಅಂತ ಅನೇಕ ಸಾವಿರಗಳಲ್ಲಿ ಅಂದ್ರೆ ಅನೇಕ ಸಾವಿರ ಜನ್ಮಗಳು, ಹಾ ಜನ್ಮಗಳಲ್ಲಿ ನಾವ್ ಇದ್ವಿ ಅಂತ, ಈಗ್ಲೂ ಇದೀವಿ ಅಂತ. ಓಕೆ ಸರಿನಾ? ಓಕೆ. ಅಲ್ಲ, ಇದ್ರ ಟೋಟಲ್ ಅರ್ಥ ನಿಮ್ಗೆ ಏನಾದ್ರೂ ಅರ್ಥ ಆಯ್ತಾ? ಮನುಷ್ಯಾಣಾಂ ಸಾವಿರಾರು ಜನರು ಅಂದ್ರೆ ಮನುಷ್ಯರು ಇದನ್ನು ಪ್ರಯತ್ನಿಸಿರಬಹುದು. ಅಂದ್ರೆ ಅದನ್ನು ಪರಿಪೂರ್ಣತೆಯನ್ನು ತಿಳಿಯಲು ಪ್ರಯತ್ನಿಸಬಹುದು. ಆದ್ರೆ ಅದರಲ್ಲಿ ಪರಿಪೂರ್ಣತೆಯನ್ನು ಒಬ್ಬಾದ್ರೂ ಪರಿಪೂರ್ಣತೆಯನ್ನು ಸಾಧಿಸಿದಾನೆ ಎಂಬುದನ್ನು ತಿಳಿಯಲು ಕಷ್ಟ ಆಗ್ತದೆ ಅಂತೆ. ಓಕೆ ಓಕೆ ಓಕೆ, ಒಳ್ಳೆ ಒಳ್ಳೆ ವಿಚಾರ. ಅಂದ್ರೆ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಬ್ಬನು ಸಹ ಮಾಡಿದಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ತತ್ವತಃ ನಿಜವಾಗಿ ಭಗವಂತನನ್ನು ತಿಳಿಯುವ ವಿಧಾನವನ್ನು ನಾವು ಇಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೇವೆ. ಅದು ಹೇಗೆ? ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಮುಕ್ತಯೇವಾತ್ಮನೀಶ್ವರೇ ಅಂತ ಹೇಳುವ ಭಾಗವತ ಶ್ಲೋಕವನ್ನ ಶ್ರೀಲ ಪ್ರಭುಪಾದರು ಕೊಟ್ಟು, ಯಾರು ಭಗವಂತನನ್ನ ತತ್ವತಃ ನೋಡ್ತಾರೆ ಅವನು ಭಗವಂತನಿಗೆ ಮಾಡುವ ಸೇವೆಯನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾನೆ. ಯಾಕಂದ್ರೆ ಭಗವಂತನನ್ನ ಸಂಪೂರ್ಣ ಅರ್ಥ ಮಾಡೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಭಗವಂತನಿಗೆ ಸೇವೆ ಮಾಡಿ 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 ಭಗವಂತನನ್ನ ಸಂಪೂರ್ಣ ಅರ್ಥ ಮಾಡಬಹುದು. ಉದಾಹರಣೆಗೆ, ದೊಡ್ಡ ಯಜಮಾನ ಹತ್ರ ಯಾರೋ ಒಬ್ಬ ಕೆಲಸಕ್ಕಿರ್ತಾನೆ ಅಂತ ಹೇಳಿದ್ರೆ, ಆ ಕೆಲಸದವನಿಗೆ ಆ ಯಜಮಾನನ ಮನೆಯಲ್ಲಿ ನಡೀತದೆ ಅಂತ ಗೊತ್ತಿರುವುದಿಲ್ಲ. ಆದರೆ ಯಜಮಾನನಿಗೆ ತುಂಬಾ ಒಳ್ಳೆ ಸೇವೆ ಮಾಡಿದ್ರೆ ಯಜಮಾನ ನಿಧಾನವಾಗಿ ಏನ್ ಮಾಡ್ತಾನೆ, ಎಲ್ಲಿಗೆ ಕೂಡ ಮನೆಯೊಳಗೆ ಎಲ್ಲಿ ಕೂಡ ಹೋಗ್ಲಿಕ್ಕೆ ಅವಕಾಶ ಕೊಡ್ತಾನೆ ಅವನಿಗೆ. ಆ ರೀತಿಯ ಪ್ರೀತಿ ಕೊಡ್ತಾನೆ ಅವನು. ಆಗ ಎಲ್ಲ ಗೊತ್ತಾಗ್ತದೆ ಯಜಮಾನನದ್ದು. ಅದೇ ರೀತಿಯಲ್ಲಿ ಭಗವಂತನಿಗೆ ನಾವು ಯಾವಾಗ ಸಂಪೂರ್ಣ ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಅಂತ ಸೇವೆ ಮಾಡುವವರು ಅಪರೂಪ ಅಂತ ಹೇಳ್ತಾ ಇರುವಂತದ್ದು. ಸೇವೆ ಮಾಡುವ ಭಕ್ತರು ಬಹು ಅಪರೂಪ. ಸಾವಿರಾರು ಜನ ಮನುಷ್ಯಾಣಾಂ ಸಹಸ್ರೇಷು ಪ್ರಯತ್ನ ಮಾಡ್ತಾರೆ ಆಧ್ಯಾತ್ಮಿಕ ಉನ್ನತಿ ಪಡ್ಲಿಕ್ಕೆ. ಅದರಲ್ಲಿ ಕೆಲವರು ಸಿದ್ಧಿ ಪಡ್ತಾರೆ. ಆ ಸಿದ್ಧಿ ಪಟ್ಟವರಲ್ಲಿ ಕೂಡ ಭಗವಂತನ ಪ್ರೇಮ ಅಂದ್ರೆ ಭಗವಂತನ ಭಕ್ತಿ ಅಥವಾ ಭಗವಂತನ ಸೇವೆಯಲ್ಲಿ ತೊಡಗಿರುವವರು ಬಲು ಬಲು ಅಪರೂಪ. ಈಗ ನಾವೆಲ್ಲ ನೋಡೋಣ ಈ ಸೇವೆ ಅಂದ್ರೆ ಏನು ಅಂತ ಹೇಳಿ. ಈಗ ನೋಡಿ, ನಾವೆಲ್ಲ ಸೇವೆ ಅಂದ್ರೆ ಏನು, ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ. ಅದಕ್ಕೇನ್ ಹೇಳ್ತಾರೆ, ಸ್ವಲ್ಪ ಸೇವೆ ಮಾಡುವಾಗ ಕಷ್ಟ ಆಗತ್ತೆ. ಉದಾಹರಣೆಗೆ, ನಾವು ಚಿಕ್ಕದಿಂದ ಓದಿ ಉನ್ನತ ಹುದ್ದೆಯಲ್ಲಿ ಇದ್ದೇವೆ ಅಂತ ಇಟ್ಕೊಳ್ಳೋಣ. ನಾವೇನು ಸುಮ್ಮನೆ ಕೂತೆ ನಮ್ಗೆ ಸಿಕ್ಕಿತ್ತ ಹುದ್ದೆ? ಇಲ್ಲ, ಏನೋ ಕಷ್ಟಪಟ್ಟಿದ್ದೇವೆ. ಅದು ಯಾರಿಗೋಸ್ಕರ ಮಾಡಿದ್ದು? ಯಾರಾದ್ರೂ ಹೇಳ್ತೀರಾ? ಇದು ಯಾರಿಗೋಸ್ಕರ ಮಾಡಿದ್ದು? ನಮಗೋಸ್ಕರ ಮಾಡ್ತಾ ಇರೋದು ಅಲ್ವಾ? ಈಗ ಕೆಲವರೆಲ್ಲ ಇದಕ್ಕೆ ಹತ್ತುತ್ತಾರೆ. ಯಾವುದು? ಎವರೆಸ್ಟ್ ಹತ್ತುತ್ತಾರೆ. ಯಾರಿಗೋಸ್ಕರ ಹತ್ತುದು? ಎವರೆಸ್ಟ್ ಹತ್ತುದು ಯಾರಿಗೋಸ್ಕರ? ಹೆಸರು ಮಾಡಕ್ಕೆ, ರೆಕಾರ್ಡ್ ಮಾಡ್ಲಿಕ್ಕೆ ಪ್ರಭುಜಿ. ಯಾರಿಗೋಸ್ಕರ? ಅವರಿಗೋಸ್ಕರ ಇಲ್ಲ ಅಂತಾರೆ, ದೇಶಕ್ಕೋಸ್ಕರ ಇರ್ಬೋದು ಜಾಸ್ತಿ ಅಂದ್ರೆ ಅಲ್ವಾ? ಈಗ ನಮ್ಮನ್ನು ಪ್ರತಿಯೊಂದನ್ನ ಗಮನಿಸಿದ್ರೆ ನಾವೆಲ್ಲ ಮಾಡ್ತಿದ್ದೇವೆ. ಯಾರಿಗೋಸ್ಕರ ಮಾಡ್ತಿದ್ದೇವೆ? ನಮಿಗೋಸ್ಕರ ಮಾಡ್ತಿದ್ದೇವೆ. ನಮಿಗೋಸ್ಕರ ಮಾಡುವಂತಹ ಯಾವುದೇ ಕಾರ್ಯದಲ್ಲಿ ಆಗುವಂತಹ ಒಂದು ಕಷ್ಟ ಇದೆಯಲ್ಲ, ಅದು ನಾವು ಆಕ್ಸೆಪ್ಟ್ ಮಾಡ್ತಿದ್ದೇವೆ. ನಾವು ನಮಿಗೋಸ್ಕರ ಆಕ್ಸೆಪ್ಟ್ ಮಾಡ್ತಿದ್ದೇವೆ. ಅದು ಭಕ್ತಿ ಅಲ್ಲ, ಅದು ಇಂದ್ರಿಯ ತೃಪ್ತಿ. ಏನೇ ತಗೊಳ್ಳುವ, ನಾವು ಹಾಸ್ಪಿಟ್ಲ್ ಕಟ್ಟುದು ತಗೊಳ್ಳುವ, ಏನು ತಗೊಳ್ಳುವ, ಅದರಿಂದ ನಮಗೆ ಅಂತ ಹೇಳುವಂಥದ್ದು ಮಾಡುವ ಕಾರಣ ನಾವು ಮಾಡ್ತಿದ್ದೇವೆ. ಆದ ಕಾರಣ ನಮ್ಗೆ ಇಲ್ಲೇ ಅರ್ಥ ಆಗ್ತದೆ, ಭಗವಂತನಿಗೆ ಅಂತ ಮಾಡುವವರು ಬಲು ಅಪರೂಪ. ಯಾರಿದ್ದಾರೆ ಬಲು ಬಲು ಅಪರೂಪ. ಈಗ ಶ್ರೀಲ ಪ್ರಭುಪಾದರು ಭಾರತದಿಂದ ವಿದೇಶಕ್ಕೆ ಹೋದ್ರು. ಅವರಿಗೋಸ್ಕರನ? ಅವರಿಗೇನು ಪಟ್ಟ ಸಿಕ್ಕಿ ಏನ್ ಮಾಡ್ತಿದ್ರು ಅವರು? ನಾನು ಭಕ್ತ ಅಂತ ಹೇಳಿ ಹೇಳಿಕೊಳ್ಳುವ ಭಕ್ತ ಅಂತ ಹೇಳಿಕೊಳ್ಳಿಕ್ಕೆ ಮಾಡುದಿದ್ರೆ ಅದಕ್ಕೆ ಭಕ್ತ ಅಂತ ಹೇಳಿಕೆ ಆಗುದಿಲ್ಲ. ಅದು
ಆದ ಕಾರಣ ಶ್ರೀಲ ಪ್ರಭುಪಾದರಂತ ಮಹಾನ್ ಆಚಾರ್ಯರು ವಿದೇಶಕ್ಕೆ ಹೋಗಿ ಈ ಭಗವದ್ಗೀತೆ ಸಾರವನ್ನು ಕೊಟ್ಟವರು, ಎಲ್ಲರಿಗೂ ಕೊಟ್ಟವರು. ಈ ರೀತಿಯಲ್ಲಿ ನಮಗೆ ಏನ್ ಅರ್ಥ ಆಗ್ತದೆ ಅಂತ ಹೇಳಿದ್ರೆ, ಭಕ್ತರು ಬಲು ಅಪರೂಪ, ಬಲು ಅಪರೂಪ. ನಾವೆಲ್ಲ ಅನ್ಕೊಳ್ಬೋದು, ಅಯ್ಯೋ ನಾವು ಭಕ್ತರಾಗಿದ್ದೇವೆ. ಇಲ್ಲ, ನಾವು ಭಕ್ತರಾಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ ಅಷ್ಟೇ ವಿನಃ ನಾವು ಭಕ್ತರಲ್ಲ. ಭಕ್ತರು ಯಾರು ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರಂತ ಆಚಾರ್ಯರು, ಶುದ್ಧ ಭಕ್ತರು. ನಾವು ಅಲ್ಲಿಗೆ ತಲುಪಲಿಕ್ಕೆ ನಮಗೇನೋ ಭಾಗ್ಯ ಸಿಕ್ಕಿದೆ, ಅವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಭಾಗ್ಯ ಸಿಕ್ಕಿದೆ. ಆದ ಕಾರಣ ನಾವು ಆ ತತ್ವವನ್ನ ಅವರ ಮುಖೇನ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ತತ್ವ ಏನು ಅಂತ ಹೇಳಿದ್ರೆ, ನಿಷ್ಕಲ್ಮಶ ಮನಸ್ಸಿನಿಂದ ನಮಗಾಗಿ ಅಲ್ಲದೆ ಭಗವಂತನ ಭಕ್ತರ ಸೇವೆ ಮಾಡುವಂಥದ್ದನ್ನ ತತ್ವ ಅಂತ ಹೇಳ್ತಾರೆ. ಈ ತತ್ವವನ್ನ ಅರ್ಥ ಮಾಡ್ಬೇಕು. ಎಷ್ಟೇ ನಮಗೆ ಜ್ಞಾನ ಸಿಕ್ಕಿದೆ ಏನು ಪ್ರಯೋಜನ ಇಲ್ಲ, ತತ್ವ ಅರ್ಥ ಆಗ್ಲಿಲ್ಲ ಅಂದ್ರೆ. ಈ ತತ್ವ ಏನು ಅಂತ ಹೇಳಿದ್ರೆ, ನಿಷ್ಕಲ್ಮ ಮನೋಭಾವದಿಂದ ಭಗವಂತ ಮತ್ತು ಭಕ್ತರ ಸೇವೆ ಮಾಡುವುದು. ಅದರಿಂದ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕಿಲ್ಲ. 16 ರೌಂಡ್ ಜಪ ಮಾಡ್ತೇನೆ, ನನಗೆ ಗೋಲೋಕಕ್ಕೆ ಹೋಗ್ಬೇಕು. 16 ರೌಂಡ್ ಜಪ ಮಾಡ್ತೇನೆ, ನನ್ನ ಮಗನಿಗೆ ಎಕ್ಸಾಮ್ ಪಾಸ್ ಆಗ್ಬೇಕು. ಇದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಈ 16 ರೌಂಡ್ ಜಪ ಭಗವಂತನ ಸೇವೆ, ಪ್ರತಿಯೊಂದು ಶಬ್ದ ಭಗವಂತನ ಸೇವೆ. ಆ ಸೇವೆ ಮಾಡುವ ಅವಕಾಶ ಇನ್ನು ಕೊಡಪ್ಪ ಕೃಷ್ಣ ಅಂತ ಕೇಳುದು ವಿನಃ ಬೇರೆ ಏನು ಕೇಳಲಿಕ್ಕಿಲ್ಲ. ಇದು ನಿಜವಾದ ಶುದ್ಧ ಭಕ್ತರ ಲಕ್ಷಣ. ಅದು ನಮಗೆ ಅರ್ಥ ಆಗಿದೆ, ಆದ್ರೆ ಅಲ್ಲಿಗೆ ಇನ್ನು ನಾನು ತಲುಪಿಲ್ಲ. ಅದು ತಲುಪಿದ್ದು ನಮ್ಮ ಉದ್ದೇಶ. ಆ ಉದ್ದೇಶ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಸೇವೆ ಮಾಡ್ತಾ 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 ಆಗ್ತದೆ. ಅಂತ ಅದ್ಭುತವಾದ ಶ್ಲೋಕ ಇದು. ಇಲ್ಲಿ ತನಕ ಯಾವ ಯೋಗಿಗಳು, ಜ್ಞಾನಿಗಳು, ಕರ್ಮಿಗಳು ಯಾರು ತಲುಪಿಲ್ಲ, ಇದಕ್ಕೆ ಯಾರು ತಲುಪಿಲ್ಲ. ಯಾಕೆಂದ್ರೆ ಇದು ಎಷ್ಟೊತ್ತು ಮಾಡ್ಬೇಕು, ಈ ಸೇವೆ ಅಂತ ಹೇಳೋದು ಎಷ್ಟೊತ್ತು ಮಾಡ್ಬೇಕು? ನಾವೆಲ್ಲ ಎಷ್ಟೊತ್ತು ಮಾಡ್ತಿದ್ದೇವೆ ಸೇವೆ ಅಂತ ಹೇಳಿದ್ರೆ? ಎಷ್ಟೊತ್ತು ಮಾಡ್ಬೇಕು? ನಿರಂತರ ಮಾಡ್ಬೇಕು ಪ್ರಭು. ATM 24/7 ನಿರಂತರ ಯಾವತ್ತು. ಧನ್ಯವಾದ ಪ್ರಭುಗಳೇ. ಯಾವತ್ತು ಅದ್ರಲ್ಲಿ ನಿಲ್ಲಿಕ್ಕಿಲ್ಲ. ನಾವಿದ್ದೇವ ಆ ಸ್ತರದಲ್ಲಿ? ಇಲ್ಲ. ಇಲ್ಲಿ ಯಾರೋ ಇದ್ದೀರಾ ನೀವು ಯಾರಾದ್ರೂ 24/7 ಇಡೀ ದಿವಸ ಭಗವಂತನ ಸೇವೆಯಲ್ಲಿ ತೊಡಗಿದವರು ಯಾರಾದ್ರೂ ಇದ್ದೇವ ನಾವು? ಇಲ್ಲಿ ನಾವು ಸೇರಿದವರಲ್ಲಿ ಯಾರಾದ್ರೂ ಇದ್ರೆ ಹೇಳಿ. ಇಲ್ಲ ಅನ್ಕೊಳ್ತೀನಿ. ಆದ ಕಾರಣ ನಮಗೆ ಅರ್ಥ ಆಗ್ತದೆ ಈ ತತ್ವತಃ ಅರ್ಥ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿ. ಆ ತತ್ವತರ ಅರ್ಥ ಆದ ಮೇಲೆ ಅದನ್ನ ನಾವು ಸಾಧಿಸುವುದು ಎಷ್ಟು ಕಷ್ಟ ಅಂತ ಹೇಳಿ. ನಮ್ಮ ಎದುರು ಎಷ್ಟೋ ಜನ ಇದ್ದಾರೆ, ನಮ್ಮ ಗುರುಗಳಿದ್ದಾರೆ, ಗುರು ಮಹಾರಾಜರಿದ್ದಾರೆ, ಶ್ರೀಲ ಪ್ರಭುಪಾದರಿದ್ದಾರೆ, ಎಷ್ಟೋ ಬ್ರಹ್ಮಚಾರಿಗಳು, ಗೃಹಸ್ಥರು, ಎಷ್ಟೋ ಜನ ಇದ್ದಾರೆ 24/7 ಸೇವೆ ಮಾಡುವವರು. ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ ಕಾರಣ ಇದು ಸಾಧ್ಯ. ಆದ್ರೆ ಆ ಸಾಧ್ಯ ಆಗುದು ಹೇಗೆ ಅಂತ ಹೇಳಿದ್ರೆ ಸಂಘದಿಂದ. ಆ ಸಂಘ ಯಾವುದು ಅಂತ ಹೇಳಿದ್ರೆ ಭಕ್ತರ ಸಂಘ, ತತ್ವ ತಿಳಿದವರ ಸಂಘವನ್ನ ನಾವು ಮಾಡಿದ್ರೆ ಈ ತತ್ವ ಅರ್ಥ ಆಗಿ ನಮ್ಮನ್ನ ಸೇವೆಯಲ್ಲಿ ಆ ಭಗವದ್ ಭಕ್ತರು ತೊಡಗಿಸಿಕೊಳ್ತಾರೆ. ಅದೇ ನಮ್ಮ ಭಾಗ್ಯ, ಇದೇ ನಮ್ಮ ಭಾಗ್ಯ. ಯಾರಾದ್ರೂ ಸೇವೆ ಅಂತ ಹೇಳಿ ನಾನು ಇಲ್ಲ ಅಂತ ಹೇಳಿದ್ರೆ ನಾನು ಬಾಗಿಲು ಹಾಕಿದಾಗೆ ಈ ಪ್ರೊಸೆಸ್ಸಿಗೆ. ನಾವು ಯಾವತ್ತೂ ಬಾಗಿಲು ಹಾಕಬಾರ್ದು. ಬಾಗಿಲು ಓಪನ್ ಮಾಡಿ ಬನ್ನಿ ಕೊಡಿ ನನಗೆ ಸೇವೆ ಅಂತ ಹೇಳ್ಬೇಕು. ಇದು ನಿಷ್ಕಲ್ಮಶವಾದ ಮನಸ್ಸಿಂದ ಮಾಡುವಂತ ಸೇವೆ ಆಗಿರ್ತದೆ. ಮನುಷ್ಯಾಣಾಂ ಸಹಸ್ರೇಸು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿತ್ ಮಾಂ ವೇತ್ತಿ. ವೇತ್ತಿ ಅಂತ ಹೇಳಿದ್ರೆ ಏನು? ವೇತ್ತಿ ಅಂತ ಹೇಳಿದ್ರೆ ಜ್ಞಾನ ಅಥವಾ ತಿಳಿಯುವಂಥದ್ದು. ತತ್ವತಃ ಹೇಗೆ ಪ್ರತಿಯೊಂದು ಬಿಡಿಸಿ ಬಿಡಿಸಿ ಅರ್ಥ ಆಗ್ತದೆ. ಈಗ ಕೊಟ್ಟ ಉದಾಹರಣೆಯಲ್ಲಿ ಯಜಮಾನನ ಮನೆಯ ಇಂಚು ಗೊತ್ತಾಗೋದು ಯಾವಾಗ? ಅವನ ನೌಕರನಿಗೆ, ಆ ನೌಕರನಿಗೆ ಚೆನ್ನಾಗಿ ಸೇವೆ ಮಾಡುವಂತಹ ಮನೋಭಾವ ಇರುವಾಗ, ಚೆನ್ನಾಗಿ ಸೇವೆ ಮಾಡಿದ್ರೆ ಆ ನೌಕರನಿಗೆ ಎಲ್ಲ ಕೊಡ್ತಾನೆ. ಆದ ಕಾರಣ ನಾವೆಲ್ಲರೂ ಭಗವಂತನ ದಾಸರು. ಭಗವಂತನ ಬಗ್ಗೆ ಸಂಪೂರ್ಣ ತಿಳಿಲಿಕ್ಕೆ ಯಾವಾಗ ಅವಕಾಶ ಅಂತ ಹೇಳಿದ್ರೆ ನಾವು ಸಂಪೂರ್ಣವಾಗಿ ಸೇವೆ ಮಾಡುವಾಗ, ಮನಸ್ಸು ಶುದ್ಧ ಮನಸ್ಸಿನಿಂದ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ಕಷ್ಟ. ಆದ ಕಾರಣ ನಮ್ಮೆಲ್ಲರ ಭಾಗ್ಯ ಏನು ಅಂತ ಹೇಳಿದ್ರೆ, ನಾವು ಈ ಭಕ್ತಿ ಪಥದ ಒಂದು ಆರ್ಗನೈಸೇಷನ್ ನಲ್ಲಿ ನಮಗೆ ಪ್ರೊಬೇಷನರಿ ಪೀರಿಯಡ್ಗೆ ಅವಕಾಶ ಸಿಕ್ಕಿದೆ, ಟ್ರೈನಿಂಗ್ ಪೀರಿಯಡ್ಗೆ ಅವಕಾಶ ಸಿಕ್ಕಿದೆ. ಈಗ ನಾವು ಎಕ್ಸ್ಪರ್ಟ್ ಆದ್ರೆ ಖಂಡಿತವಾಗಿ ಇದರಲ್ಲಿ ನಮಗೆ ಪರ್ಮನೆಂಟ್ ಜಾಬ್ ಕೊಡ್ತಾರೆ. ನಮಗೆ ಪರ್ಮನೆಂಟ್ ಜಾಬ್ ಬೇಕಾ ಬೇಡವಾ ನಾವೇ ಡಿಸೈಡ್ ಮಾಡ್ಬೇಕು. ನಮಗೆ ಪರ್ಮನೆಂಟ್ ಜಾಬ್ ಬೇಕು ಅಂತ ಹೇಳಿದ್ರೆ ನಾವು ಈ 6 ತಿಂಗಳು ಪ್ರೊಬೇಷನರಿ ಪೀರಿಯಡ್ ಇದೆಯಲ್ಲ, ಅದು 10 ವರ್ಷ ಇರ್ಬೋದು, 2 ಲಕ್ಷ ಜನ್ಮ ಇರ್ಬೋದು, ಎಷ್ಟೇ ಇರ್ಬೋದು, ಚೆನ್ನಾಗಿ ಮಾಡಬೇಕು. ಯಾಕಂದ್ರೆ ಈ ಭಕ್ತಿ ಪಥಕ್ಕೆ ಬಂದಿದ್ದಾರೆ ಅಂದ್ರೆ ಖಂಡಿತವಾಗಿ ರಿಸಲ್ಟ್ ಸಿಗತ್ತೆ ನಮಗೆ. ಭಾವಾರ್ಥ, ಮನುಷ್ಯರಲ್ಲಿ ಬೇರೆ ಬೇರೆ ಮಟ್ಟಗಳಿವೆ. ಆತ್ಮವೆಂದರೇನು, ದೇಹವೆಂದರೇನು, ಪರಮ ಸತ್ಯವೆಂದರೇನು,
ಇವೆಲ್ಲವನ್ನು ತಿಳಿದುಕೊಳ್ಳಲು ದಿವ್ಯ ಸಾಕ್ಷಾತ್ಕಾರದಲ್ಲಿ 1000 ಜನರಲ್ಲಿ ಒಬ್ಬನಿಗೆ ತಕ್ಕಷ್ಟು ಆಸಕ್ತಿ ಇರುತ್ತದೆ. ಆಸಕ್ತಿ ಇರಬಹುದು, ಕ್ಷಮಿಸಿ. ಅದೇ ನಾವೇ ನೋಡಿ, ನಾವೇ ಜೀವನದಲ್ಲಿ ಗಮನಿಸುವಾಗ, ಈಗ ನಾವು ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇವೆ ಅಂತ ಇಟ್ಕೊಳ್ಳೋಣ. ಅಲ್ಲಿ ಎಷ್ಟು ಜನ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಇಷ್ಟ ಇರಬಹುದು, ಆದ್ರೆ ಎಷ್ಟು ಜನ ಸಾಕ್ಷಾತ್ಕಾರ ಆಗ್ಬೇಕು ಅಂತ ಹೇಳಿ ಭಕ್ತಿ ಯಾಕೆ ಮಾಡ್ತಾರೆ? ಕೆಲಸ ಸಿಗ್ಲಿ, ಅದು ಸಿಗ್ಲಿ ಅಂತ ಬೆಳಿಗ್ಗೆ ಪೂಜೆ ಮಾಡಿ ಬಂದಿರ್ತಾರೆ, ಏನೋ ಆರತಿ ಮಾಡಿ ಬಂದಿರ್ತಾನೆ. ಆದ್ರೆ ಭಗವಂತನ ಪ್ರೇಮ ನನಗೆ ಸಿಗ್ಬೇಕು, ಭಗವಂತನ ಸೇವೆನೆ ಮಾತ್ರ ನನ್ನ ಜೀವನದ ಉದ್ದೇಶ ಆಗ್ಬೇಕು ಅಂತ ಹೇಳಿ ಯಾರು ಕೇಳುದಿಲ್ಲ. ಭಾರಿ ಅಪರೂಪ ಅಂತ ನಮ್ಗೆಲ್ರಿಗೂ ಗೊತ್ತು, ನಾವೇ ನೋಡುವುದು ಅಲ್ವಾ. ತಿನ್ನುವುದು, ನಿದ್ರೆ, ರಕ್ಷಣೆ ಮತ್ತು ಮೈಥುನ, ಈ ಪಶು ಪ್ರವೃತ್ತಿಗಳಲ್ಲೇ ಸಾಮಾನ್ಯವಾಗಿ ಮನುಷ್ಯರು ತನ್ಮಯರಾಗಿರ್ತಾರೆ. ಆಹಾರ ನಿದ್ರಾ ಭಯ ಮೈಥುನಶ್ಚ ಸಾಮಾನ್ಯಮೇತತ್ ಪಶುಭಿನ್ನರಾಣ. ಆಹಾರ, ನಿದ್ರೆ, ಭಯ, ಮೈಥುನ್, ಈ 4 ವಿಚಾರದಲ್ಲಿ ಮಾತ್ರ ತನ್ಮಯರಾಗಿರ್ತಾರೆ. ಅಂಥವರು ಪಶುಗಳ ಸಮಾನ ಅಂತ ಹೇಳ್ತಾರೆ ಶಾಸ್ತ್ರ. ಸಾಮಾನ್ಯವಾಗಿ ದಿವ್ಯ ಜ್ಞಾನದಲ್ಲಿ ಯಾರಿಗೂ ಆಸಕ್ತಿ ಇರುವುದಿಲ್ಲ. ಎಷ್ಟೇ ಜ್ಞಾನ ಇರ್ಲಿ, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಥವಾ ಒಳ್ಳೆ ಸಂಸ್ಕಾರ ಉಳ್ಳವರಾಗಿರ್ಬೋದು, ಒಳ್ಳೆ ಭಗವದ್ಗೀತೆಯನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಶ್ಲೋಕದಲ್ಲಿ ಎಕ್ಸ್ಪರ್ಟ್ ಆಗಿರ್ಬೋದು. ಆದರೆ ನಿಜವಾದ ಜ್ಞಾನ ಯಾವುದು ಅಂತ ಹೇಳಿದ್ರೆ, ಗುರು ಪರಂಪರೆಗೆ ಅವಕಾಶ ಸಿಕ್ಕಿ ಆ ಗುರು ಪರಂಪರೆ ಹೇಳಿಕೊಟ್ಟ ಹಾಗೆ ಭಗವಂತನ ಸೇವೆಯಲ್ಲಿ ತೊಡಗುವಂತಹ ಅವಕಾಶ ಸಿಗುವರು ಬಲು ಅಪರೂಪ, ಬಲು ಅಪರೂಪ. ಈಗ ನಾವೆಲ್ಲ ಗಮನಿಸಿದ್ರೆ ನಮಗೆ ಅರ್ಥ ಆಗತ್ತೆ ಎಷ್ಟು ಅಪರೂಪ ಅದು ಅಂತ ಹೇಳಿ. ಆದ ಕಾರಣ ಅಂಥವರು ಆಹಾರ, ನಿದ್ರಾ, ಭಯ, ಮೈಥುನದಿಂದ ಬೇಗನೆ ಮೇಲೆ ಹೊರಗೆ ಬರ್ತಾರೆ ಅಂತ. ಇಲ್ಲದಿದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಸರ್ವೇ ಸಾಮಾನ್ಯ, ಎಲ್ರಿಗೂ ಅಗತ್ಯ ಇರೋ ವಿಚಾರ. ತಿನ್ನದೆ ಇರ್ಲಿಕ್ಕಾಗತ್ತಾ? ನಿದ್ರೆ ಮಾಡದೆ ಇರ್ಲಿಕ್ಕಾಗತ್ತಾ? ರಕ್ಷಣೆ ಇಲ್ಲದೆ ಇರಕ್ಕಾಗತ್ತಾ? ಮೈಥುನ ಇಲ್ಲದೆ ಇರಬಹುದು. ಆದರೆ ನಮ್ಮ ಈ ಕಲಿಯುಗದಲ್ಲಿ ಏನು ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಅದೇ ಕಾಣುವಂಥದ್ದು, ಎಲ್ಲಿ ನೋಡಿದ್ರು ಕಾಣುವುದು ಅದೇ. ಹಾಗಿರುವಾಗ ನಮಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯವ? ಯಾಕೆಂದ್ರೆ ಒಂದು ಸಲ ಕಣ್ಣಲ್ಲಿ ಕಂಡದ್ದನ್ನ ಅದು ನಮ್ಮ ಒಳಗೆ ಹೋಗಿ ಸ್ಟೋರ್ ಆಗಿರ್ತದೆ. ನಾವೆಷ್ಟು ಜನ ಮೂವಿ ನೋಡಿಲ್ಲ, ಧಾರಾವಾಹಿ ನೋಡಿಲ್ಲ, ಏನೇನೋ ಧಾರಾವಾಹಿ ಎಲ್ಲ ನೋಡಿದ್ದೇವೆ ಡೈಲಿ, ಅದರಲ್ಲೆಲ್ಲ ಇರುದೇ ಇದು. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಈ ಲೋಕವನ್ನ ಮೈಥುನ ಆಗರ ಅಂತ ಹೇಳ್ತಾರೆ. ಆಗರ. ಆದ ಕಾರಣ ಎಲ್ಲಿ ನೋಡಿದ್ರು ಕೂಡ ಈ ಲಸ್ಟ್ ಅಥವಾ ಇಂದ್ರಿಯ ತೃಪ್ತಿ ಅಂತ ಹೇಳುವಂಥದ್ದು ತುಂಬಾ ಗಾಢವಾಗಿದೆ. ಆದ ಕಾರಣ ಅದರಿಂದ ಹೊರಗೆ ಬರೋದು ಹೇಗೆ? ಸಾಧ್ಯ ಇಲ್ಲ. ಆದ ಕಾರಣ ನಾವು ಪ್ರಿವೆನ್ಷನ್ ಮಾಡಿ ಪ್ರಯೋಜನ ಇಲ್ಲ, ನಮಗೆ ಕ್ಯೂರ್ ಬೇಕು. ಈಗ ಒಂದು ವಾಕ್ಯ ಇದೆಯಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಇದೆ. ಎಲ್ಲರೂ ಕೇಳಿದಿರಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಅದು ಯಾರಿಗೆ? ರೋಗಿಗಳಿಗಲ್ಲ, ರೋಗ ಬರದೇ ಇರುವವರಿಗೆ. ಅವರು ಪ್ರಿವೆನ್ಷನ್ ಮಾಡಬೇಕು. ಆದ್ರೆ ರೋಗಿಗಳಿಗೆ ಪ್ರಿವೆನ್ಷನ್ಗೆ ಜೊತೆಯಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಅಗತ್ಯ, ಕ್ಯೂರ್ ಅಗತ್ಯ. ಆದ ಕಾರಣ ಸಂಪೂರ್ಣ ಕ್ಯೂರ್ ಈ ಪ್ರಾಬ್ಲಮಿಗೆ, ಯಾವುದಕ್ಕೆ? ಆಹಾರ, ನಿದ್ರಾ, ಭಯ, ಮೈಥುನ ಅಂತ ಹೇಳುವ ಈ ರೋಗ ಇದೆಯಲ್ಲ ನಮಗೆಲ್ಲ, ಇದಕ್ಕೆ ಸಂಪೂರ್ಣ ಕ್ಯೂರ್ ಯಾವುದು ಅಂತ ಹೇಳಿದ್ರೆ ಭಕ್ತಿ ಸೇವೆ ಮಾತ್ರ. ಬೇರೆ ಯಾವ ಪ್ರೊಸೆಸ್ ಅಲ್ಲೂ ಕ್ಯೂರ್ ಇಲ್ಲ, ಬೇರೆ ಯಾವ ಪ್ರೊಸೆಸ್ ಅಲ್ಲೂ ಕ್ಯೂರ್ ಆಗುದಿಲ್ಲ. ಆದ ಕಾರಣ ನಮಗೆ ಅರ್ಥ ಮಾಡ್ಕೊಳ್ಳೋಣ ಇದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಡಿಸೀಸ್ ಇಂದ ಹೊರಗೆ ಬರ್ಲಿಕ್ಕೆ. ನಮ್ಮ ಡಿಸೀಸ್ ಯಾವುದು? ಆಹಾರ, ನಿದ್ರಾ, ಭಯ, ಮೈಥುನ. ಆ ಡಿಸೀಸ್ ಇಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಭಕ್ತಿ, ಭಗವಂತನ ಜ್ಞಾನ, ಭಗವಂತನ ಸೇವೆಯಿಂದ ಮಾತ್ರ ಸಾಧ್ಯ. ಆದ ಕಾರಣ ಮುಂದೆ ಹೋಗ್ತಾ ಇದ್ದೇನೆ. ಸಾಮಾನ್ಯವಾಗಿ ದಿವ್ಯ ಜ್ಞಾನದಲ್ಲಿ ಯಾರಿಗೂ ಆಸಕ್ತಿ ಇರುವುದಿಲ್ಲ. ಗೀತೆಯ ಮೊದಲ 6 ಅಧ್ಯಾಯಗಳನ್ನು ದಿವ್ಯ ಜ್ಞಾನದಲ್ಲಿ ವಿಶಿಷ್ಟವಾದ ಆಸಕ್ತಿ ಇರುವವರಿಗೆ ಹೇಳಿದೆ. ದಿವ್ಯ ಜ್ಞಾನ ಆತ್ಮ, ಪರಮಾತ್ಮ, ಜ್ಞಾನಯೋಗ ಮತ್ತು ಧ್ಯಾನ ಯೋಗಗಳ ಮೂಲಕ ಸಾಕ್ಷಾತ್ಕಾರದ ಪ್ರಕ್ರಿಯೆ ಆತ್ಮನನ್ನು ಜಡವಸ್ತುವಿನಿಂದ ಪ್ರತ್ಯೇಕಿಸುವುದು. ಇದೇ ಆ ವಿಶಿಷ್ಟವಾದ ದಿವ್ಯ ಜ್ಞಾನವಾಗಿದೆ. 6ನೇ ಅಧ್ಯಾಯ ತನಕ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ದೇಹ ಮತ್ತು ಆತ್ಮಗಳ ಭಿನ್ನತೆಯನ್ನು ತಗೊಂಡು ಬಂದು ದೇಹದಿಂದ ಮೇಲೆ ಏರುವ ಆತ್ಮಸ್ತರಕ್ಕೆ ಬಂದು ಭಗವಂತನ ಜ್ಞಾನ ಪಡ್ಕೋ ಅಂತ ಹೇಳಿದ್ದಾರೆ. ಆದ್ರೆ ಭಕ್ತಿಯಲ್ಲಿ ಏನು? ಇದು 6ನೇ ಅಧ್ಯಾಯದವರೆಗೆ ಅಷ್ಟಾಂಗ ಯೋಗದ ಪ್ರಕ್ರಿಯೆಯನ್ನು ಹೇಳಿದ್ದಾರೆ. ಭಕ್ತಿಯಲ್ಲಿ ಏನು? ಯಾರಾದ್ರೂ ಹೇಳ್ತೀರಾ? ಭಕ್ತಿಯಲ್ಲಿ ಇದೆಲ್ಲ ಇದೆಯಾ? ಏನಿದೆ ಭಕ್ತಿಯಲ್ಲಿ? ಹೇಳಿ, ಬೇಗ ಹೇಳಿ. ಸೇವೆ ಮಾತ್ರ ಪ್ರಭು.
ಸೇವೆ. ಹೇಗೆ ಸೇವೆ ಮಾಡುದು? ಜಪ ಹೇಗೆ ಸೇವೆ ಮಾಡುದು, ಮಾಡುದು? ಜಪ ಹಾ? ಮಾಡುದು, ಭಗವದ್ಗೀತೆ ಓದುದು. ಹೇಗೆ 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 ಈಗ ನೀವು ನೋಡಿ, ಹಿಂದಿನ ವಿಷಯವನ್ನ ತಿಳ್ಕೊಂಡು ಇದಕ್ಕೆ ಉತ್ತರ ಕೊಡಿ. ಹಿಂದಿನ ವಿಷಯದಲ್ಲಿ ಏನ್ ಹೇಳ್ದೆ? ಈ ಪದ್ಧತಿಯಲ್ಲಿ ಕರ್ಮಯೋಗ, ಜ್ಞಾನ, ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ತೀನಿ. ಜ್ಞಾನ ಯೋಗ, ಕರ್ಮಯೋಗ, ಅಷ್ಟಾಂಗ ಯೋಗದಲ್ಲಿ ಏನು ಅಂತ ಹೇಳಿದ್ರೆ, ನಾನು ದೇಹ ಅಲ್ಲ ಆತ್ಮ ಅಂತ ಹೇಳುದನ್ನ ನಿರ್ಧಾರ ಮಾಡಿ, ಈ ಆತ್ಮ ನಾನು ಅಂತ ಹೇಳಿ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ. ಇದಕ್ಕೆ ಅಷ್ಟಾಂಗ ಯೋಗ ಪದ್ಧತಿ. ಭಕ್ತಿ ಯೋಗದ ಪದ್ಧತಿ ಏನು ಅಂತ ಪ್ರಶ್ನೆ. ಟ್ರೈ ಮಾಡಿ. ಅದಕ್ಕೆ ಯುಕ್ತ ಜ್ಞಾನಕರ್ಮಾದಿ ವೈರಾಗ್ಯ ಅಂತ ಅನಾವೃತ ಹೇಳ್ತಾರೆ. ಕ್ಲೂ ಕೊಟ್ಟೆ, ಯುಕ್ತ ವೈರಾಗ್ಯ ಅಂತಾರೆ. ಜ್ಞಾನಕರ್ಮಾದಿ ಅನಾವೃತವಾದ ಸೇವೆ. ಅದು ಕರೆಕ್ಟ್ ಮಾತಾಜಿ. ನಾನ್ ಕೇಳ್ತಾ ಇರುವಂತದ್ದು ಪ್ರಶ್ನೆ, ನಾವು ದೇಹವಲ್ಲ, ಈ ದೇಹ ಕೃಷ್ಣ ಕರುಣಿಸಿದ ಉಡುಗೊರೆ, ನನಗೆ ಈ ದೇಹವನ್ನ ಕೃಷ್ಣನ ಸೇವೆಯಲ್ಲಿ ಉಪಯೋಗಿಸ್ತೇನೆ ಅಂತ ಹೇಳುದು ಭಕ್ತಿ. ಬೇರೆದ್ರಲ್ಲಿ ಈ ದೇಹವೇ ಅಗತ್ಯ ಇಲ್ಲ ನನಗೆ, ನಾನು ದೇಹದಿಂದ ಅತೀತ ಅಂತ ತಿಳ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಕೂತ್ಕೊಳ್ತಾನೆ ಅವನು. ಆದ್ರೆ ನಾವು ಈ ದೇಹ ನಾನಲ್ಲ, ಆದ್ರೆ ಈ ದೇಹ ನನಗೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಭಗವಂತನೇ ಕರುಣಿಸಿದ್ದು, ಈ ದೇಹವನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತೇನೆ ನಾನು ಅಂತ ಹೇಳುದು ಭಕ್ತ. ಎಷ್ಟು ಸುಲಭ. ನಾವು ಸಿಕ್ಕಿದ್ದನ್ನ ಬೇಡ ಅಂತ ಹೇಳುದಿಲ್ಲ, ಸಿಕ್ಕಿದ್ದನ್ನ ಭಗವಂತನ ಸೇವೆಗೆ ಉಪಯೋಗಿಸುವಂಥದ್ದು. ಅಂತಹ ಅದ್ಭುತವಾದಂತಹ ಭಕ್ತಿಯ ಪ್ರಕ್ರಿಯೆ ಇದು. ಅವ್ರ ಮಾತಾಜಿ ಹೇಳಿದಾಗೆ ಜ್ಞಾನ ಕರ್ಮ ಅನಾವೃತಂ, ಖಂಡಿತವಾಗಿ. ಆದ್ರೆ ಈ ದೇಹವನ್ನು ಮಾತ್ರ ನಾವು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತೇವೆ. ದೇಹವನ್ನು ಉಪಯೋಗಿಸುವುದು ಅಂದ್ರೆ ಏನರ್ಥ? ಜಡ ವಸ್ತು ಅಂದ್ರೆ ಭೌತಿಕ ವಸ್ತು, ಪ್ರತಿಯೊಂದು ವಸ್ತುವನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ತೇವೆ. ಪ್ರತ್ಯೇಕಿಸಿ ನೋಡಿದ್ರು ಕೂಡ ಅದನ್ನ ಉಪಯೋಗಕ್ಕೆ ತಗೊಳ್ತೇವೆ. ಅಲ್ಲಿ ಪ್ರತ್ಯೇಕ ಮಾಡಿ ಭಗವಂತನ ಉಪಯೋಗಕ್ಕೆ ಮಾಡುದಿಲ್ಲ ಅವರು. ಎಲ್ಲವನ್ನ ನಕಾರ, ನೇತಿ ಬೇಡ ಬೇಡ ಅಂತ ಹೇಳ್ತಾರೆ. ಅಷ್ಟು ವ್ಯತ್ಯಾಸ ಇದೆ ಈ ಪ್ರೊಸೆಸ್ ಅಲ್ಲಿ. ಆದ ಕಾರಣ ನಮಗೆಲ್ರಿಗೂ ಕಲಿಯುಗದಲ್ಲಿ ಇರುವವರಿಗೆ ಆ ಯಾವ ಮೆಥಡ್ ಕೂಡ ವರ್ಕ್ ಆಗುದಿಲ್ಲ. ಇದೊಂದೇ ಮೆಥಡ್, ಭಕ್ತಿಯ ಮೆಥಡ್ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ನಮ್ಮಲ್ಲಿ ಇದ್ದದನ್ನ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಸುವಂಥದ್ದು. ಕೃಷ್ಣ ಪ್ರಜ್ಞೆ ಇರುವವರು ಮಾತ್ರ ಕೃಷ್ಣನನ್ನು ಅರಿಯಬಲ್ಲರು. ಮುಂದೆ ಹೋಗ್ತಾ ಇರುವಂಥದ್ದು ನಾನು, ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರವು ಕೃಷ್ಣನನ್ನು ಅರಿಯುವುದಕ್ಕಿಂತ ಸುಲಭ. ನೋಡಿ, ಇಲ್ಲಿ ನಿರಾಕಾರ ಬ್ರಹ್ಮನ್ ಸಾಕ್ಷಾತ್ಕಾರವು ಕೃಷ್ಣನನ್ನು ಅರಿಯುವುದಕ್ಕಿಂತ ಸುಲಭ. ದೂರದಿಂದ ಟ್ರೈನ್ ಲೈಟ್ ಬರುವಾಗ ಲೈಟ್ ಕಾಣ್ತದೆ ನಮಗೆ, ಏನದು ದೊಡ್ಡ ಕಷ್ಟವ? ಆದ್ರೆ ಟ್ರೈನ್ ಬಂದ ಮೇಲೆ ಟ್ರೈನ್ ನಿಂತು ಟ್ರೈನ್ ನ ಒಳಗೆ ಹೋಗಿ ಟ್ರೈನ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ ಕಷ್ಟ. ಅದು ಆ ರೀತಿಯಲ್ಲಿ ಕಷ್ಟ ಅಲ್ವಾ? ಸುಲಭದಲ್ಲಿ ಲೈಟ್ ಕಾಣ್ತಾ ಉಂಟು, ನಮಗೆ ಏನು ಕಷ್ಟ ಉಂಟು ಅದನ್ನು ನೋಡ್ಲಿಕ್ಕೆ? ಕಣ್ಣಿದ್ರೆ ಆಯ್ತಷ್ಟೇ. ಆದುದರಿಂದ ಇತರ ಆಧ್ಯಾತ್ಮಿಕವಾದಿಗಳು ನಿರಾಕಾರ ಬ್ರಹ್ಮ ಸಾಕ್ಷಾತ್ಕಾರವನ್ನು ಸಾಧಿಸಬಹುದು. ಈಗ ಅರ್ಥ ಆಯ್ತಲ್ಲ ನಮಗೆ ಸಿಕ್ಕಿದ ಒಂದು ಸ್ಥಿತಿಗತಿ, ಎಲ್ಲಿದ್ದೇವೆ ನಾವು ಅಂತ ಹೇಳಿ. ಕಷ್ಟದ ಮಾರ್ಗ ಸುಲಭವಾಗಿ ಸಿಗ್ತಾ ಇರುವಂತ ಮಾರ್ಗ. ಅವರು ಬರೀ ಲೈಟ್ ನೋಡಿ ಅದೇ ಭಗವಂತ ಅಂತ ಹೇಳುವ ಮಾರ್ಗ. ಟ್ರೈನ್ ಬಂತು, ಟ್ರೈನ್ ಲೈಟೇ ಟ್ರೈನ್ ಅಂತ ತಿಳ್ಕೊಂಡ್ರೆ ಮೂರ್ಖರಾಗಿ ಬಿಡುವಂತ ವಿಚಾರ. ಕೃಷ್ಣನು ಪರಮ ಪುರುಷ, ಆದರೆ ಅವನು ಬ್ರಹ್ಮನ್ ಮತ್ತು ಪರಮಾತ್ಮರ ಅರಿವನ್ನು ಮೀರಿದವನು. ಕೃಷ್ಣನನ್ನು ಅರಿಯುವ ಪ್ರಯತ್ನದಲ್ಲಿ ಯೋಗಿಗಳು, ಜ್ಞಾನಿಗಳು ಗೊಂದಲಕ್ಕೆ ಒಳಗಾಗುತ್ತಾರೆ. ಯಾಕೆಂತ ಹೇಳಿದ್ರೆ ಸೇವೆ ಗೊತ್ತೇ ಇಲ್ವೇ ಅವರಿಗೆ. ಸೇವೆ ಬೇಡ ಅಂತ ಹೇಳ್ತಾರಲ್ಲ, ನನಗೆ ಸೇವೆ ಎಲ್ಲ ಬೇಡ, ನಾನು ಜ್ಞಾನಿ, ನನಗೆ ಅರ್ಥ ಮಾಡು, ನಾನೇ ಅರ್ಥ ಮಾಡ್ಕೊಳ್ತೇನೆ, ನಾನೇ ಯೋಗಾಭ್ಯಾಸಿ, ನಾನೇ ಎಲ್ಲ ಮಾಡುವವನು, ನಾನೇ 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 ಅಂತ ಹೇಳುವನಿಗೆ ಎಲ್ಲಿ ಸೇವೆ ಮಾಡ್ಲಿಕ್ಕೆ ಸಾಧ್ಯ? ತನ್ನ ಸೇವೆಯೇ ಮಾಡ್ತಾ ಇರ್ತಾನೆ. ಅದಕ್ಕೆ ಕಾಮಿ ಅಂತ ಹೇಳುವಂಥದ್ದು. ಬೇರೆ ಬೇರೆ ಕಾಮದಲ್ಲಿದೆ. ಇದಕ್ಕೆ ಮುಕ್ತಿ ಕಾಮಿ ಅಂತ ಹೇಳ್ತಾರೆ. ಇದಕ್ಕೆ ಮುಕ್ತಿ ಕಾಮ ಇರಬಾರ್ದು, ಸೇವೆಯ ಕಾಮ ಇರಬೇಕು. ಅದೇ ನಿಜವಾದ ಕಾಮ. ಆದ ಕಾರಣ ಈ ಯೋಗಿಗಳಾಗ್ಲಿ ಜ್ಞಾನಿಗಳಾಗ್ಲಿ ಎಲ್ಲರೂ ಗೊಂದಲಕ್ಕೆ. ನಿರಾಕಾರವಾದಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಶ್ರೀಪಾದ ಶಂಕರಾಚಾರ್ಯರು ತಮ್ಮ ಗೀತಾ ಭಾಷ್ಯದಲ್ಲಿ ಕೃಷ್ಣನು ದೇವೋತ್ತಮ ಪರಮ ಪುರುಷನೆಂದು ಒಪ್ಪಿಕೊಂಡರೂ ಅವರ ಅನುಯಾಯಿಗಳು ಕೃಷ್ಣನನ್ನು ಹೀಗೆ ಒಪ್ಪಿಕೊಳ್ಳುವುದಿಲ್ಲ. ಇದು ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ. ಶ್ರೀಪಾದ ಶಂಕರಾಚಾರ್ಯರು ಭಗವತ್ಪಾದರು. ಅವರು ನೇರ ಒಂದು ಕೈಂಕರ್ಯಕ್ಕಾಗಿ ಬಂದವರು, ಸುಮ್ಮನೆ ಬಂದದ್ದಲ್ಲ. ಶಂಕರಾಚಾರ್ಯ ಒಂದು ಕೈಂಕರ್ಯ. ಏನು ಕೈಂಕರ್ಯ ಅಂತ ಹೇಳಿದ್ರೆ, ಆಗ ಏನಾಗಿತ್ತು ಅಂತ ಹೇಳಿದ್ರೆ ವೇದವನ್ನ ನಕಾರ ಮಾಡಿದ್ರು. ಯಾಕೆಂತ ಹೇಳಿದ್ರೆ ವೇದದಲ್ಲಿ ಮಾಂಸ ಭಕ್ಷಣೆಗೆ ಅನುಮತಿ ಇದೆ ಅಂತ ಹೇಳಿ
ದಿಕ್ಕಾಪಾಲವಾಗಿ ಬೇಕಾದಲ್ಲೆಲ್ಲ ವೇದವನ್ನ ನಕಾರ ಮಾಡಿ ವೇದದ ವಿಷಯದಲ್ಲಿ ಇಟ್ಕೊಂಡು ಎಲ್ಲರೂ ಮಾಂಸವನ್ನ ತಿನ್ಲಿಕ್ಕೆ ಶುರು ಮಾಡುವಾಗ ಯಾರು ಬಂದ್ರು? ಬುದ್ಧರು ಬಂದ್ರು. ಭಗವಾನ್ ಬುದ್ಧ ಬಂದು ಏನ್ ಹೇಳಿದ್ರು? ಇಲ್ಲ, ವೇದ ಸುಳ್ಳು ಅಂತ ಹೇಳಿದ್ರು. ವೇದವನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ವೇದ ಸುಳ್ಳು ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತು, ನೆಕ್ಸ್ಟ್ ನನ್ನ ಶಿಷ್ಯರಾದಂತಹ ಅಥವಾ ನನ್ನ ಭಕ್ತರಾದಂತಹ ಶ್ರೀಪಾದ ಶಂಕರಾಚಾರ್ಯರು ಅವರು ಯಾರು? ದೇವರಾದ ಭಗವಂತನಾದ ಶಿವನ ಒಂದು ಶಿವನೇ ಅಲ್ವಾ ಬಂದದ್ದು ಶಂಕರಾಚಾರ್ಯರಾಗಿ. ಅವ್ರೇನ್ ಕೊಟ್ರು? ಇಲ್ಲ, ವೇದ ಸತ್ಯ, ಆದರೆ ವೇದದ ಉದ್ದೇಶ ಏನು ಅಂತ ಹೇಳಿದ್ರೆ ಭಗವಂತನೊಟ್ಟಿಗೆ ಐಕ್ಯವಾಗುವುದು ಅಥವಾ ಬ್ರಹ್ಮ ಐಕ್ಯವಾಗುವುದು. ಯಾಕಂತ ಹೇಳಿದ್ರೆ ಅಷ್ಟು ಕೀಳು ಇದ್ದವರಿಗೆ, ಮಾಂಸಾಹಾರ ತಿಂತ ಇರೋರು ಎಲ್ಲರೂ ಕೀಳು ಆಗಿರುವಾಗ ಆ ಸ್ಥಿತಿಗತಿಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಾನು ಅಂತ ಹೇಳುದು ತುಂಬಾ ಹೃದಯದಲ್ಲಿ ಒಳಗೆ ಹೋಗಿದೆ. ತುಂಬಾ ಹೃದಯದಲ್ಲಿ ನಾನು ಅಂತ ಹೋಗಿರುವಾಗ ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನಾನು ಅಂತ ಹೇಳುದನ್ನು ಇಟ್ಕೊಳ್ಬೇಕಾಗ್ತದೆ. ಆದ ಕಾರಣ ಅದನ್ನು ಇಟ್ಟುಕೊಂಡು ಹೇಳಿದಂತಹ ಆಚಾರ್ಯರು ಬಂದದ್ದು, ಅದೊಂದು ಪರ್ಟಿಕ್ಯುಲರ್ ರೀಸನ್ಗೆ ಬಂದದ್ದು. ಅದೇ ರೀತಿಯಲ್ಲಿ ಮುಂದೆ ಶ್ರೀ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯ ಈ ರೀತಿಯಲ್ಲಿ ಬಂದು ಕೊನೆಗೆ ನಮಗೆಲ್ಲ ದೊರಕಿದಂತಹ ಚೈತನ್ಯ ಮಹಾಪ್ರಭುಗಳು ಕೂಡ ಅವರ ಪರಂಪರೆಯಲ್ಲಿ ಎಲ್ಲರಿಗೂ ಭಕ್ತಿ ಯಾರಿಗೆ ಸಿಕ್ಕಿದೆ? ಮಾಂಸ ತಿನ್ಲಿ, ಅದು ಮಾಡ್ಲಿ, ಇದು ಮಾಡ್ಲಿ, ಎಲ್ಲರಿಗೂ ಸಿಕ್ಕಿದೆ. ಆದ್ರೆ ಸಮಯ ವ್ಯತ್ಯಾಸ. ಆ ಸಮಯದಲ್ಲಿ ಈ ರೀತಿ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆಯ್ತು, ಈ ಸಮಯದಲ್ಲಿ ಅದು ಕೊಟ್ಟಿದ್ದಾರೆ. ಈಗಲೇ ನಾವು ಉದಾಹರಣೆಗೆ ನೋಡೋಣ, ನಮ್ಮ ಜೀವನದಲ್ಲಿ ನಾವು ಚಿಕ್ಕದಿರುವಾಗ ಈಗ ಇರುವಂತ ವ್ಯತ್ಯಾಸ ನೋಡ್ಲಿಲ್ವ? ನಾವು ಮಕ್ಕಳ ಗುಣ ನೋಡ್ಲಿಲ್ವ? ನಾವು ಚಿಕ್ಕದಿರುವಾಗ ಮಕ್ಕಳು ಹೇಗಿದ್ದರು, ಈಗನ ಸ್ಥಿತಿಯಲ್ಲಿ ಮಕ್ಕಳು ಹೇಗಿದ್ದಾರೆ ನೋಡ್ಲಿಕ್ಕೆ ಅದೇ ಶರೀರ ಯಾವುದು? ದೇಹ ಅಂತ ಹೇಳುವಂಥದ್ದು ಭೌತಿಕ ಇಂದ್ರಿಯಗಳಿಂದ ಅಥವಾ ಭೌತಿಕ ವಸ್ತುಗಳಿಂದ ಮಾಡಿದ ಅದೇ ದೇಹ. ಆದರೆ ಮನಸ್ಥಿತಿ ಬದಲಾವಣೆ ಆಗಿದೆ. ಆದ ಕಾರಣ ಪ್ರೊಸೀಜರ್ ಕೂಡ ಡಿಫರೆಂಟ್, ಎಜುಕೇಶನ್ ಸಿಸ್ಟಮ್ ಕೂಡ ಡಿಫರೆಂಟ್ ಆಗಿದೆ. ಅದೇ ರೀತಿಯಲ್ಲಿ ಆಗ ಕೊಟ್ಟದ್ದು ಕೂಡ ಸೇಮ್, ಈಗ ಕೊಟ್ಟದ್ದು ಕೂಡ ಸೇಮ್, ಆದ್ರೆ ಕೊಟ್ಟದ್ದು ವಿಚಾರ ಬೇರೆ ರೀತಿಯಲ್ಲಿ ಇದೆ, ಭಿನ್ನತೆಯಲ್ಲಿದೆ. ಆದ ಕಾರಣ ನಾವು ಆ ರೀತಿಯಲ್ಲಿ ಶಂಕರಾಚಾರ್ಯನ ಅರ್ಥ ಮಾಡ್ಕೊಳ್ಬೇಕು. ಶಂಕರಾಚಾರ್ಯರು ಭಗವತ್ಪಾದರು ಏನ್ ಹೇಳ್ತಿದ್ದಾರೆ? ಅವ್ರು ಹೇಳ್ತಿದ್ದಾರೆ, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದ್ದಾರೆ. ಆದರೆ ಕೊನೆಗೆ ಎಲ್ಲ ದೇವರು ಒಂದೇ, ನಾರಾಯಣ ಪರಂ ಅವ್ಯಕ್ತ ಅಂತ ಶ್ರೀಪಾದ ಶಂಕರಾಚಾರ್ಯ ಹೇಳ್ತಾರೆ. ಅವರ ಅನುಯಾಯಿಗಳಾದ ನಾನೇನ್ ಮಾಡ್ತಿದ್ದೇನೆ? ಎಲ್ಲರೂ ಒಂದೇ. ಇದು ಮೂರ್ಖತನ. ನಾರಾಯಣ ಪರ ಅವ್ಯಕ್ತ ಅಂತ ಹೇಳಿದ್ರೆ ಏನು? ಕೃಷ್ಣ ಎಲ್ಲರಿಂದ ಮೇಲೆ ಅಂತ ಹೇಳಿ ಆಗಿದೆ. ಆದ್ರೆ ನಾನು ಹೇಳ್ತಾನೆ ಎಲ್ಲ ದೇವರು ಒಂದೇ ಅಂತ ಹೇಳ್ತಿದ್ದೇನೆ. ಅಂದ್ರೆ ನಾವೆಲ್ಲರೂ ಏನಾಗ್ತಿದ್ದೇವೆ ಅಂತ ಹೇಳಿ ಪರಮ ಸತ್ಯವನ್ನ ಶ್ರೀಪಾದ ಶಂಕರಾಚಾರ್ಯರು, ಅದೇ ರೀತಿಯಲ್ಲಿ ಶಿವದೇವರು, ಇವರೆಲ್ಲರೂ ಹೇಳಿದ್ದನ್ನ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಭಾಗ್ಯ ನಮ್ಗೆ ಸಿಕ್ಕಿಲ್ಲ. ಸಿಕ್ಕಿದ್ರೆ ಅದೊಂದು ದೊಡ್ಡ ಒಂದು ಭಾಗ್ಯವೇ. ಏಕೆಂದರೆ ಮುಂದೆ ಹೋಗ್ತಾ ಇರುವಂತದ್ದು, ನಿರಾಕಾರ ಬ್ರಹ್ಮನ್ ದಿವ್ಯ ಸಾಕ್ಷಾತ್ಕಾರವನ್ನು ಸಾಧಿಸಿದವರಿಗೂ ಕೃಷ್ಣನನ್ನು ಅರಿಯುವುದು ಬಹು ಕಠಿಣ. ಯಾಕೆ ಕಠಿಣ ಅಂದ್ರೆ, ಯಾಕೆ ಕಠಿಣ ಬೇಗ ಹೇಳಿ ಯಾರಾದ್ರು? ಏಕೆಂದ್ರೆ ನಿರಾಕಾರ ಬ್ರಹ್ಮನ್ ದಿವ್ಯ ಸಾಕ್ಷಾತ್ಕಾರವನ್ನು ಸಾಧಿಸಿದವರಿಗೂ ಕೃಷ್ಣನನ್ನು ಅರಿಯುವುದು ಬಹಳ ಕಠಿಣ. ಯಾಕೆ? ಅಲ್ಲಿ ಸೇವೆ ಅವಕಾಶ ಇಲ್ಲ. ಸೇವೆ ಅವಕಾಶ ಅಲ್ಲ, ಬೇರೆ ಹೇಳಿ. ನಿರಾಕಾರ ಆಕಾರ ಇಲ್ಲದೆ ಇರೋದ್ರಿಂದ ಯಾವ್ದಕ್ಕಂತ ಸೇವೆ ಮಾಡ್ತಾರೆ? ಆಯ್ತು, ಅದು ಕರೆಕ್ಟ್. ಯಾಕೆ ಸೇವೆ ಯಾಕೆ ಸಿಗುವುದಿಲ್ಲ? ಇದಕ್ಕೆ ಆಧ್ಯಾತ್ಮಿಕ ಕೊಲೆ ಅಂತ ಹೇಳ್ತಾರೆ. ಇದಕ್ಕೆ ಆಧ್ಯಾತ್ಮಿಕ ಕೊಲೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸೇವೆ ನಮಗೆಲ್ಲ ಸೇವೆ ಹೇಳ್ತಾರೆ. ಯಾರು ಕೊಟ್ಟದ್ದು ಸೇವೆ? ಈಗ ನಾವೆಲ್ಲ ಸೇವೆ ಅಂತ ಹೇಳೋದಕ್ಕೆ ಯಾರು ಕೊಟ್ಟದ್ದು ನಮಗೆ ಸೇವೆ? ಕೃಷ್ಣನ ಬಗ್ಗೆ ಸೇವೆ ಮಾಡಬೇಕು ಅಂತ ಹೇಳಿ ಯಾರು ಕೊಟ್ರು? ಆಚಾರ್ಯರು, ಗುರುಗಳು. ಅಂದ್ರೆ ವೈಷ್ಣವರು ಅಲ್ಲಿ ಇಲ್ಲ. ವೈಷ್ಣವರು ಬಂದು ಹೆಲ್ಪ್ ಮಾಡ್ಲಿಕ್ಕೆ ಅಲ್ಲಿ ಇಲ್ಲ. ಯಾಕೆಂದ್ರೆ ವೈಷ್ಣವರು ಯಾರು? ನಿರಾಕಾರ ಅಲ್ಲ, ಆಕಾರ ಇರುವವರು. ಅವ್ರು ನಿರಾಕಾರಕ್ಕೆ ಯಾಕೆ ಹೋಗ್ತಾರೆ? ಅವ್ರು ಟೈಮ್ ವೇಸ್ಟ್ ಮಾಡ್ತಾರ? ಇಲ್ಲ. ಆದ ಕಾರಣ ಅಲ್ಲಿ ವೈಷ್ಣವರ ಸಂಘ ಸಿಗುದಿಲ್ಲ, ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣ ಕಷ್ಟದ ಸ್ಥಿತಿ ಅದು. ಅದಕ್ಕೋಸ್ಕರ ಪ್ರಬೋಧಾನಂದ ಸರಸ್ವತಿ ಅವರು ಹೇಳ್ತಾರೆ, ಕೈವಲ್ಯಂ ನರಕಾಯತೆ ಅಂತ ಹೇಳಿ. ನರಕ ಸದೃಶವದು. ಆದ ಕಾರಣ ಅಂಥದ್ದಕ್ಕೆ ನಾವು ಪ್ರಯತ್ನವೇ ಪಡಬಾರದು. ಕೃಷ್ಣನು ದೇವೋತ್ತಮ ಪರಮ ಪುರುಷ, ಎಲ್ಲ ಕಾರಣಗಳ ಕಾರಣ ಆದಿಪುರುಷನಾದ ಶ್ರೀ ಗೋವಿಂದ. ಯಾರು ಹೇಳ್ತಾ ಇರೋದು ಇದು? ಈಶ್ವರ ಪರಮಃ ಕೃಷ್ಣ ಸತ್ಯಚಿತ್ತಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಯಾರು ಹೇಳ್ತಾ ಇರೋದು? ಬ್ರಹ್ಮದೇವರು. ಮುಂದೆ ಹೋಗ್ತಾ ಇದ್ದೇನೆ. ಧನ್ಯವಾದ ಪ್ರಭುಗಳೇ. ಭಕ್ತರಲ್ಲದವರಿಗೆ ಕೃಷ್ಣನನ್ನು ಅರಿಯುವುದು ಕಷ್ಟ.
ಭಕ್ತರಲ್ಲದವರು ಭಕ್ತಿ ಮಾರ್ಗವು ಬಹು ಸುಲಭ ಎಂದು ಹೇಳಿದರೂ ಅವರಿಗೆ ಅದನ್ನು ಅಭ್ಯಾಸ ಮಾಡುವುದು ಸಾಧ್ಯವಾಗುವುದಿಲ್ಲ. ಭಕ್ತಿ ಸುಲಭ ಏನು, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೇಳಿ ಜಪಮಾಲೆ ಇಟ್ಕೊಂಡು ಎಲ್ಲ ತಿರುಗಾಡೋದು ಅಂತ ಹೇಳ್ತಾರೆ. ಒಂದು ದಿವಸ ತಿರುಗಾಡಿ ನಮ್ಮ ಜೊತೆ ಬನ್ನಿ ಅಂತ ಹೇಳಿದ್ರೆ ಕಷ್ಟ, ಅದೆಲ್ಲ ಪ್ರಯೋಜನ ಇಲ್ಲ. ಅದು ಶಾಸ್ತ್ರ ಅರ್ಥ ಮಾಡ್ಲಿಕ್ಕೆ ಆಗದವರಿಗೆ ಅದು ಅಂತ ಹೇಳಿಕ್ಕೆ ಶುರು ಮಾಡ್ತಾರೆ. ಆಯ್ತಪ್ಪ, ಒಂದು ದಿವಸ ನಮ್ಮ ಜೊತೆ ಬಂದು ಶಾಸ್ತ್ರ ಬೇಡ, ಹರೇ ಕೃಷ್ಣ ಜಪ ಮಂತ್ರ ಮಾಡು ಅಂತ ಹೇಳಿದ್ರೆ ಕಷ್ಟ ಗೊತ್ತಾಗ್ತದೆ ಅವರಿಗೆ. ಆದ ಕಾರಣ ನಮಗೆಲ್ಲ ಭಾಗ್ಯ ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಸಂಪೂರ್ಣ ಆಸಕ್ತಿ, ರುಚಿ ನಮಗಿದೆ. ಆ ಭಾಗ್ಯ ನಾವು ನೋಡ್ಬೇಕು. ಭಕ್ತರಲ್ಲದವರು ಭಕ್ತಿ ಮಾರ್ಗವು ಬಹು ಸುಲಭ ಎಂದು ಹೇಳಿದರೂ ಅವರಿಗೆ ಅದನ್ನು ಅಭ್ಯಾಸ ಮಾಡುವುದು ಸಾಧ್ಯವಾಗುವುದಿಲ್ಲ. ಭಕ್ತಿ ಮಾರ್ಗವು ಭಕ್ತರಲ್ಲದವರು ಹೇಳುವಷ್ಟು ಸುಲಭವಾಗಿದ್ದರೆ ಅವರು ಕಷ್ಟವಾದ ಮಾರ್ಗವನ್ನೇಕೆ ಆರಿಸುತ್ತಾರೆ? ಅಂದ್ರೆ ಅವರು ಫೂಲ್ ನಂಬರ್ 1 ಅಂತ ಆಯ್ತು. ಸುಲಭ ಇದ್ದದನ್ನು ತಾನೇ ಎಲ್ಲರೂ ಟ್ರೈ ಮಾಡೋದು, ಕಷ್ಟವನ್ನ ಯಾಕೆ ಟ್ರೈ ಮಾಡ್ಬೇಕಾಗಿದ್ರೆ? ಇದು ಸುಲಭ ಅಂತ ಹೇಳಿದ್ರೆ ವಾಸ್ತವವಾಗಿ ಭಕ್ತಿ ಮಾರ್ಗವು ಸುಲಭವಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾವೆಲ್ಲ ಟ್ರೈ ಮಾಡ್ತಿದ್ದೇವೆ. ಆದ್ರೆ ನಿಜವಾದ ಶುದ್ಧ ಭಕ್ತಿ ಸುಲಭ ಅಲ್ಲ. ಅದಷ್ಟು ಸುಲಭ ಆಗ್ತಿದ್ರೆ ಯಾಕೆಂತ ಹೇಳಿದ್ರೆ ಭಗವಂತನ್ ತನ್ನನ್ನು ತಾನು ಶುದ್ಧ ಭಕ್ತನಿಗೆ ಮಾರಿಕೊಳ್ತಾನೆ. ಭಗವಂತ ತನ್ನನ್ನು ತಾನು ಶುದ್ಧ ಭಕ್ತರಿಗೆ ಮಾರಿಕೊಳ್ತಾನೆ. ಏನು ಸುಲಭವಾ? ಇಲ್ಲ. ಭಕ್ತಿಯನ್ನು ತಿಳಿಯದ, ಅಧಿಕಾರವಿಲ್ಲದ ಜನ ಭಕ್ತಿ ಮಾರ್ಗ ಎಂದು ಕರೆದು ಅನುಸರಿಸುವ ಮಾರ್ಗವು ಸುಲಭವಾಗಿರಬಹುದು. ಅದೇನು ಅಂತ ಹೇಳಿದ್ರೆ ಭಕ್ತಿ ಅಂತ ಹೇಳಿ ಯಾರಿಗೋ ಪೂಜೆ ಮಾಡಿ ಏನು ಸಿಗ್ತದಲ್ಲ, ಖುಷಿಯಲ್ಲಿ ತಗೊಳ್ತೇವಲ್ಲ, ಆ ಸಿಗುವುದರ ಹಿಂದೆ ಹೋಗುವವನು ಅದು ಭಕ್ತಿ ಅಂತ ಹೇಳಿ ಖುಷಿ ಪಡ್ತಾನೆ. ಆ ಸಿಗುವುದರ ಹಿಂದೆ ಯಾರು ಹೋಗುವುದಿಲ್ಲ ಅವನಿಗೆ ಗೊತ್ತಾಗ್ತದೆ ಅದೆಷ್ಟು ಕಷ್ಟ ಅಂತ ಹೇಳಿ. ಆದರೆ ನಿಯಮ ಕಾಮೈಸ್ತೈಸ್ತೈರ್ ಹೃತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ ಅಂತ ಹೇಳಿ ಮುಂದೆ ಬರ್ತದೆ. ಯಾರಿಗೆ ಹೃದಯದಲ್ಲಿ ತುಂಬಾ ಕಾಮನೆಗಳಿವೆ ಅವರೆಲ್ಲ ದೇವಾದಿ ದೇವತೆಗಳನ್ನೆಲ್ಲ ಪೂಜೆ ಮಾಡ್ತಾರೆ. ಆರೋಗ್ಯ ಬೇಕಾದವರು ಯಾರನ್ನ ಪೂಜೆ ಮಾಡ್ತಾರೆ? ಒಳ್ಳೆ ಆರೋಗ್ಯ ಬೇಕು ಅಂತ ಹೇಳಿದವರು ಏನ್ ಮಾಡ್ತಾರೆ? ಸೂರ್ಯ ದೇವರಿಗೆ ಪೂಜೆ ಮಾಡ್ತಾರೆ. ಆಮೇಲೆ ಒಳ್ಳೆ ಗಂಡ ಸಿಗ್ಬೇಕು ಅಂತ ಹೇಳಿದ್ರೆ, ಒಳ್ಳೆ ಗಂಡ ಸಿಗ್ಬೇಕು ಅಂತ ಹೇಳಿದ್ರೆ ಯಾರಿಗೆ ಪೂಜೆ ಮಾಡ್ತಾರೆ? ಶಿವದೇವರು. ಶಿವದೇವರಿಗೆ ಅಥವಾ ಪಾರ್ವತಿ ಮಾತೆಗೆ ಮಾಡ್ತಾರೆ. ಮುಂದೆ ಹೋಗೋಣ. ಆದರೆ ನಿಬಂಧನೆಗಳಿಗೆ ಅನುಗುಣವಾಗಿ ಅದನ್ನು ಅನುಸರಿಸಿದಾಗ ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವ ಪಂಡಿತರು, ತತ್ವಶಾಸ್ತ್ರಜ್ಞರು ಆ ಮಾರ್ಗದಿಂದ ದೂರವಾಗುವರು. ಶ್ರೀಲ ರೂಪ ಗೋಸ್ವಾಮಿಯವರು ತಮ್ಮ ಭಕ್ತಿರಸಾಮೃತ ಸಿಂಧುವಿನಲ್ಲಿ ಹೀಗೆ ಬರೆಯುತ್ತಾರೆ. 1, 2, 101. ಶ್ರುತಿ ಸ್ಮೃತಿ ಪುರಾಣಾದಿ ಪಾಂಚರಾತ್ರ ವಿಧಂಬಿನ ಐಕಾಂತಿಕಿ ಹರೇರ್ ಭಕ್ತಿರ್ ಉತ್ಪಾತಾಯೈವ ಕಲ್ಪತೆ. ತುಂಬಾ ಇಂಪಾರ್ಟೆಂಟ್ ಇದು. ನಾವೆಲ್ಲ ಸರಿಯಾಗಿ ಶಾಸ್ತ್ರವನ್ನ ಸರಿಯಾಗಿ ಫಾಲೋ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಭಕ್ತಿಯ ಪಥಕ್ಕೆ ಸುಮ್ಮನೆ ಡಿಸ್ಟರ್ಬ್ ಮಾಡುವಂತದ್ದಾಗ್ತದೆ. ನಮ್ಮಲ್ಲೇ ಇದ್ದೇವಲ್ಲ, ನಾವೆಲ್ಲ ತುಂಬಾ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಏನಾದ್ರೂ ಪರವಾಗಿಲ್ಲ, ನನ್ಗೆ ಬೇಕಾದ ಹಾಗೆ ನನ್ನ ಮನಸ್ಸಿಗೆ ಇದ್ದಾಗೆ ನಾನು ಮಾಡುದು ಅಂತ. ಅವರು ಹೇಳಿದರೆ ಇರ್ಲಿ ಪರವಾಗಿಲ್ಲ, ನನ್ನ ಮನಸ್ಸಲ್ಲಿ ಇದ್ದ ಹಾಗೆ ನಾನು ಮಾಡುದು. ಅದೇನಾಗ್ತದೆ ಅಂತ ಹೇಳಿದ್ರೆ ಮುಂದೆ ಹೋಗ್ತಾ ಹೋಗ್ತಾ ಭಕ್ತಿ ಪಥಕ್ಕೆ ತೊಂದರೆ ಕೊಡ್ತದೆ. ಎಲ್ಲರಿಗೂ ತೊಂದರೆ. ಒಬ್ಬ ಮಾಡಿದ ತಪ್ಪು ಎಲ್ಲರಿಗೂ ತೊಂದರೆ. ಒಬ್ಬ ಮಾಡಿದ ತಪ್ಪು, ಈಗ ಉದಾಹರಣೆಗೆ ಒಂದು ದೋಣಿಯಲ್ಲಿ ಹೋಗ್ತಾ ಇದ್ದಾನೆ, ಒಬ್ಬ ಒಂದು ಸಣ್ಣ ಹೊಟ್ಟೆ ಮಾಡಿದ ಅಂತ ಇಟ್ಟುಕೊಳ್ಳುವ, ತೂತು ಮಾಡಿದ ಅಂತ ಇಟ್ಟುಕೊಳ್ಳುವ, ಏನಾಗ್ತದೆ ಆಗ? ಏನಾಗ್ತದೆ? ದೋಣಿ ಕಷ್ಟ ಎಲ್ಲರಿಗೂ, ಒಬ್ಬನಿಗಲ್ಲ ಎಲ್ಲರಿಗೂ. ಈಜಲಿಕ್ಕೆ ಬರುವವನು ಬದುಕಿದ, ಇಲ್ಲದವ ಕಷ್ಟ. ನಾವೆಲ್ಲ ಈಜಲಿಕ್ಕೆ ಬರದವರೇ ಇರುವುದು ಇಲ್ಲಿ. ಆದ ಕಾರಣ ನಾವು ಯಾರು ಕೂಡ ಹೊಟ್ಟೆ ಮಾಡಬಾರದು, ಎಲ್ಲರೂ ಸೇರಿ ರಂಧ್ರ ಮಾಡಬಾರದು. ನಾವು ಏನ್ ಮಾಡ್ಬೇಕು? ಭಕ್ತಿಯನ್ನ ನಮ್ಮ ಜೊತೆ ಸೇರಿ ಪೋಷಣೆ ಮಾಡ್ಬೇಕು ಚೆನ್ನಾಗಿ. ಅದಕ್ಕೋಸ್ಕರ ಈ ಶಾಸ್ತ್ರವನ್ನ ಚೆನ್ನಾಗಿ ಅರ್ಥ ಮಾಡ್ಬೇಕು. ಉಪನಿಷತ್ತುಗಳು, ಪುರಾಣಗಳು ಮತ್ತು ನಾರದ ಪಂಚರಾತ್ರಗಳಂತಹ ಅಧಿಕೃತ ವೇದ ಸಾಹಿತ್ಯವನ್ನು ಅಲಕ್ಷ್ಯ ಮಾಡುವ ಭಕ್ತಿ ಸೇವೆಯು ಸಮಾಜದಲ್ಲಿ ಅನಗತ್ಯವಾದ ಸದ್ದುಗದ್ದಲ, ಸುಮ್ಮನೆ ಟಾಮ್ ಹೊಡೆಯುವುದಷ್ಟೇ. ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡೆದ ನಿರಾಕಾರವಾದಿಗಾಗಲಿ ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆದ ಯೋಗಿಗಾಗಲಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಯಶೋದೆಯ ಮಗನಾಗಿ ಅಥವಾ ಅರ್ಜುನನ ಸಾರಥಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಏನ್ ಹೇಳ್ತಾರೆ? ಅದು ಕೃಷ್ಣ ಮನುಷ್ಯನಾಗಿ ಬಂದದ್ದು, ಆ ಕೃಷ್ಣನ ಆತ್ಮ ಬೇರೆ, ಕೃಷ್ಣ ಬೇರೆ ಅಂತ ಹೇಳ್ತಾರೆ. ಮಹಾನ್ ದೇವತೆಗಳಿಗೂ ಕೆಲವೊಮ್ಮೆ ಕೃಷ್ಣನ ವಿಷಯದಲ್ಲಿ ಗೊಂದಲವಾಗುತ್ತದೆ. ಮುಹ್ಯಂತಿ ಯತ್ ಸೂರಯಃ. ಈ ಶ್ಲೋಕ ಎಲ್ಲಿಯದ್ದು? ಯಾರಾದ್ರೆ ಅದು ಗೊತ್ತಾ? ಶ್ರೀಮದ್ ಭಾಗವತಂ ಓದುವವರಿಗೆ ಗೊತ್ತಿರುತ್ತೆ. ಹೇಳ್ತೀರಾ? ಭಾಗವತಂ ಫಸ್ಟ್ನೇ ಶ್ಲೋಕ ಪ್ರಭುಜಿ. ಧನ್ಯವಾದ ಮಾತಾಜಿ. ಫಸ್ಟ್ನೇ ಶ್ಲೋಕದ ಸೂರಯ ಅಂತ ಹೇಳಿದ್ರೆ ಯಾರು?
ಸೂರ್ಯ ಪ್ರಭು. ಜನ್ಮಾದ್ಯಸ್ಯ ಯತೋನ್ವಯಾದಿತರತ ಅರ್ಥೇಶು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯತ್ ಸೂರಯಃ. ಸೂರಯಃ ಅಂದ್ರೆ ಯಾರು? ಎಲ್ಲ ದೇವತೆಗಳು. ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ಕೃಷ್ಣನಿಗೆ ಕನ್ಫ್ಯೂಷನ್ ಮಾಡ್ಕೊಂಡ್ರಲ್ಲ. ಓ, ಇದು ಸಾಮಾನ್ಯ ಒಬ್ಬ ಚಿಕ್ಕ ಹುಡುಗ ನನಗೆ ಮಾಡ್ತಾರ ಅಂತ ಹೇಳಿ ಮಾಡಿದ್ರು. ಆದ್ರೆ ಕೊನೆಗೆ ಅವರೇ ಸಿಕ್ಕಾಕೊಂಡ್ರು, ಬ್ರಹ್ಮದೇವರು ಅಲ್ವಾ, ನಮ್ಮ ಆಚಾರ್ಯರು ಬ್ರಹ್ಮದೇವರು. ಆದ್ರೆ ಅದೊಂದು ಲೀಲೆಯಲ್ಲಿ ಗೊತ್ತಾಗ್ತದೆ ದೇವಾದಿ ದೇವತೆಗಳಿಗೆ ಕೂಡ ಕೃಷ್ಣನ ಅರಿತುಕೊಳ್ಳಿಕ್ಕೆ ಅಷ್ಟು ಸುಲಭವಲ್ಲ ಅಂತ ಹೇಳಿ. ಭಗವಂತನು ಮಾಂ ತುವೇದನ ಕಶ್ಚನ, ನಾನಿರುವಂತೆ ಯಾರು ನನ್ನನ್ನು ಅರಿಯರು ಎಂದು ಹೇಳುತ್ತಾರೆ. ಆತನನ್ನು ಅರಿತಿದ್ದರೆ ಆಗ ಸ ಮಹಾತ್ಮ ಸುದುರ್ಲಭ, ಅಂತಹ ಮಹಾತ್ಮನು ದೊರೆಯುವುದು ಬಹು ಕಷ್ಟ. ಅಂದ್ರೆ ಕೃಷ್ಣನನ್ನು ಅರಿಯುವುದೇ ಕಷ್ಟ. ಅಕಸ್ಮಾತ್ ಯಾರಾದ್ರೂ ಅರ್ತಿದ್ರೆ ಅಂತವರು ದುರ್ಲಭ, ಸಾಧ್ಯವೇ ಇಲ್ಲ. ಅಂತಹ ದುರ್ಲಭವಾದಂತಹ ಶ್ರೀಲ ಪ್ರಭುಪಾದರು ಎಲ್ಲ ಕಡೆ ಕಾಣ್ಲಿಕ್ಕೆ ಸಿಕ್ಕಿದ್ರು ಕೂಡ ಯಾರು ಹಿಡಿತಾರೆ? ತುಂಬಾ ಕಷ್ಟ ಸಿಗುದು. ಆದ ಕಾರಣ ನಮಗೆ ಭಾಗ್ಯ ಇದೆ. ದೊಡ್ಡ ವಿದ್ವಾಂಸನೋ ತತ್ವಶಾಸ್ತ್ರಜ್ಞನೋ ಆಗಿರುವವನು ಸಹ ಭಗವಂತನ ಪ್ರೇಮಪೂರ್ವಕ ಸೇವೆಯನ್ನು ಅಭ್ಯಾಸ ಮಾಡದಿದ್ದರೆ ಕೃಷ್ಣನು ಇರುವಂತೆ ಅಂದ್ರೆ ತತ್ವತಃ ಅವನನ್ನು ಅರಿಯಲಾರ. ಕೃಷ್ಣನು ಎಲ್ಲ ಕಾರಣಗಳ ಕಾರಣನು. ಅವನು ಸರ್ವವ್ಯಾಪಿ ಮತ್ತು ಸಿರಿವಂತ. ಅವನಲ್ಲಿ ಶ್ರೀಮಂತಿಕೆ, ಕೀರ್ತಿ, ಶಕ್ತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯ ಎಲ್ಲ ಊಹಾತೀತ ದಿವ್ಯ ಗುಣಗಳಿವೆ. ಇದರ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದೇವೆ, ಆದ ಕಾರಣ ಮುಂದೆ ಹೋಗ್ತಾ ಇದ್ದೇನೆ. ಪರಿಶುದ್ಧ ಭಕ್ತರು ಮಾತ್ರ ಈ ಗುಣಗಳನ್ನು ಸ್ವಲ್ಪ ಮಟ್ಟಿಗೆ ಅರಿಯಬಲ್ಲರು. ಭಗವಂತನ ಸಂಪೂರ್ಣ ಐಶ್ವರ್ಯಗಳನ್ನ ಪರಿಶುದ್ಧ ಭಕ್ತರು ಮಾತ್ರ ಅರ್ಥ ಮಾಡ್ಲಿಕ್ಕೆ ಸಾಧ್ಯ. ಆ ದಿವಸ ಮಾತಾಜಿ ಹೇಳಿದ ಹಾಗೆ ಒಬ್ಬ ಕಥೆಯಲ್ಲಿ ನೂಲಿನಲ್ಲಿ ಏನು ಸೂಜಿ ದಾರದಲ್ಲಿ ಸೂಜಿಯ ರಂಧ್ರದಲ್ಲಿ ಆನೆ ಹೋಗ್ತಾ ಇದೆ ಅಂತ ಹೇಳುವ ಒಂದು ಕಥೆ ನಾವೆಲ್ಲ ಕೇಳಿದ್ದೇವೆ. ಅದನ್ನು ಯಾರು ಅರ್ಥ ಮಾಡ್ಕೊಂಡ? ಭಕ್ತ ಅರ್ಥ ಮಾಡ್ಕೊಂಡ. ಜ್ಞಾನಿ ಏನ್ ಹೇಳಿದ? ಸಾಧ್ಯವಿಲ್ಲ ಅಂತ ಹೇಳಿ ನಕ್ಕ. ಏಕೆಂದರೆ ಕೃಷ್ಣನು ಭಕ್ತರ ಬಗ್ಗೆ ದಯಾಳು ಆಗಿದ್ದಾನೆ. ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಅವನೇ ಕಡೆಯ ಮಾತು. ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ಇನ್ನು ಮುಂದೆ ಹೋದ್ರೆ ಪರಮಾತ್ಮ ಸಾಕ್ಷಾತ್ಕಾರ, ಅನ್ನು ಮುಂದೆ ಹೋದ್ರೆ ಭಗವಾನ್ ಸಾಕ್ಷಾತ್ಕಾರ, ಅದೇ ಕೃಷ್ಣನ ಸಾಕ್ಷಾತ್ಕಾರ. ಭಕ್ತರು ಮಾತ್ರ ಅವನು ಇರುವಂತೆ ಅವನ ಸಾಕ್ಷಾತ್ಕಾರವನ್ನು ಪಡೆಯಬಲ್ಲರು. ಆದ್ದರಿಂದ ಹೀಗೆ ಹೇಳಿದೆ, ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ಗ್ರಾಹ್ಯಮಿಂದ್ರಿಯೈಃ ಸೇವೋನ್ಮುಖೇ ಹಿ ಜಿಹ್ವಾದೌ ಸ್ವಯಮೇವ ಸ್ಫುರತ್ಯದಃ. ಇದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಜಡ ಭೌತಿಕ ಇಂದ್ರಿಯಗಳ ಮೂಲಕ ಯಾರು ಕೃಷ್ಣನು ಇರುವಂತೆ ಅವನನ್ನು ಗ್ರಹಿಸಲಾರು. ಆದರೆ ಆತನು ಭಕ್ತರು ತನಗೆ ಅರ್ಪಿಸುವ ಪ್ರೇಮಪೂರ್ವಕ ಸೇವೆಯಿಂದ ಸುಪ್ರೀತನಾಗಿ ಅವರಿಗೆ ಪ್ರತ್ಯಕ್ಷವಾಗುತ್ತಾನೆ. ಆ ಕತೆ ಹೇಳಿದ್ದೇವಲ್ಲ, ನಾವು ಒಂದು ಉಪಮೆ ಹೇಳಿದ್ದೇವಲ್ಲ, ಬಾಸಿಗೆ ಹೇಗೆ ಸರ್ವೆಂಟ್ ಸೇವೆ ಮಾಡಿ ಎಲ್ಲ ಬಾಸ್ ರಿವೀಲ್ ಮಾಡ್ತಾನೆ, ಅದೇ ರೀತಿಯಲ್ಲಿ ಕೃಷ್ಣ ಯಾವಾಗ ಭಕ್ತ ಸಂಪೂರ್ಣ ಸರೆಂಡರ್ ಆಗಿ ಸೇವೆ ಮಾಡ್ತಾನೆ, ಎಲ್ಲ ನನ್ನನ್ನು ನಾನು ಅವನಿಗೆ ತೋರಿಸ್ಕೊಳ್ತಾನೆ ಅಂತ ವಿಚಾರ. ಅದು ಎಲ್ಲಿಂದ ಶುರು ಆಗ್ತದೆ? ಸೇವೆ ಶುರು ಆಗುದು ನಾಲಿಗೆ ತುದಿಯಿಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಕ್ತಿರಸಾಮೃತ ಸಿಂಧು 1.2.234. ಆದ ಕಾರಣ ಅಂತ ಸಹಸ್ರ ಜನರಲ್ಲಿ ಭಕ್ತಿ ಸಿಗುವುದು ವಿರಳ. ಅಂತ ಭಕ್ತರ ಸಂಘ ನಮಗೆಲ್ಲರಿಗೂ ಸಿಕ್ಕಿದೆ. ಶ್ರೀಲ ಪ್ರಭುಪಾದರಾಗಿರ್ಲಿ, ಪ್ರವರ್ತಮಾನ ಆಚಾರ್ಯಗಳಾಗಿರ್ಲಿ, ಯಾರೇ ಆಗಿರ್ಲಿ, ಅವರ ಸಂಘ ನಮಗೆ ಸಿಕ್ಕಿದೆ. ಆದ್ರೆ ಈ ಅವಕಾಶವನ್ನ ನಾವು ಸ್ವಲ್ಪ ಕೂಡ ಬಿಡಬಾರ್ದು. ಆದ ಕಾರಣ ಈ ಸೇವೆಯಲ್ಲಿ ಜಾಸ್ತಿ ನಾವೆಲ್ಲ ತೊಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ಕ್ಲಾಸನ್ನ ನಿಲ್ಲಿಸೋಣ. ಹರೇ ಕೃಷ್ಣ.